ಯೇಸುವನ್ನು ಮಾತ್ರ ನೋಡಿ. ಯೇಸುವನ್ನು ನೋಡಿದರೆ ಏನು ಸಿಗುತ್ತೆ ಕೇಳಿದರೆ, ಯೇಸುವನ್ನು ನೋಡೋದ್ರಿಂದ ಬೆನಿಫಿಟ್ ಏನು ಗೊತ್ತಾ? ದ ಮೋರ್ ಯು ಲುಕ್ ಇನ್ ಟು ದಿಸ್ ವರ್ಡ್ ಯು ಕ್ಯಾನ್ ಸಿ ಜೀಸಸ್. ನೀನು ಎಷ್ಟು ಈ ಧರ್ಮಶಾಸ್ತ್ರವನ್ನು ಅಥವಾ ದೇವರ ವಾಕ್ಯವನ್ನು ಹೆಚ್ಚಾಗಿ ನೀನು ಧ್ಯಾನಿಸ್ತೀಯೋ, ನೋಡ್ತೀಯೋ, ಅಷ್ಟು ನಿನಗೆ ಯೇಸುವಿನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗುತ್ತೆ. ಮೋರ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಥ್ರೂ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ರಿಪೆಂಟ್ ಮೋರ್. ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಕುಂದಿ ಹೋಗುವುದಿಲ್ಲ. ದೇವರ ವಾಕ್ಯವನ್ನು ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಆಲಿಸೋಣ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದಾಗಿದೆ ದೇವರ ವಾಕ್ಯ. ಇಲ್ಲಿ ನಾನು ನಿಂತ್ಕೊಂಡು ಕೈಯಲ್ಲಿ ಚಿನ್ನ ಹಿಡ್ಕೊಂಡು ಹೀಗೆ ಚೆಲ್ಲಿದ್ರೆ ನೀವೆಲ್ಲ ಕೂತ್ಕೊಂಡಿರೋದಿಲ್ಲ, ಓಡಿ ಬಂದು ಅದನ್ನು ಬಾಚ್ಕೊಳ್ತೀರಿ ಅಲ್ವಾ? ಅಥವಾ ಒಂದು ಬುಟ್ಟಿ ಚಿನ್ನ ತಗೊಂಡ್ಬಂದು ಹೀಗೆ ಸುರಿದ್ರೆ ನೀವೇನು ಮಾಡ್ತೀರಿ? ಇದು ಯಾರು ಬೇಕಾದರೂ ತಗೋಬೋದು ಫ್ರೀಯಾಗಿ ಅಂತ ಹೇಳಿ ಸುರಿದು ಬಿಟ್ಟರೆ ನೀವು ಯಾರು ಕೂತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಇರೋದಿಲ್ಲ. ನೀವು ಬಂದೇನು ಮಾಡ್ತೀರಿ? ಪೂರ್ತಿ ನನಗೆ ಬೇಕು ಅಂತ ಬಾಚಿ ನಿಮ್ಮ ಬ್ಯಾಗ್ ಒಳಗಡೆ ಹಾಕ್ಕೊಳ್ತೀರಿ. ಆದರೆ ಆ ಚಿನ್ನ ಅಳಿದು ಹೋಗುವಂಥದ್ದು, ನಾಶವಾಗಿ ಹೋಗುವಂಥದ್ದು, ಅಥವಾ ನಮ್ಮ ಜೀವನವನ್ನು ಕೂಡ ನಾಶಪಡಿಸ್ತದೆ ಚಿನ್ನ. ಕೆಲವೊಮ್ಮೆ ಚಿನ್ನ ಆಗ್ಬೋದು, ಹಣ ಆಗ್ಬೋದು, ನಮ್ಮ ಜೀವನವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನರ ಜೀವನ ಇವತ್ತು ಹಾಳಾಗಿ ಹೋಗಲಿಕ್ಕೆ ಕಾರಣ ಈ ಚಿನ್ನ, ಬೆಳ್ಳಿ, ಬಂಗಾರ ಅಂತ ಹೇಳ್ತೀವಲ್ವ, ಬೆಳ್ಳಿ, ಬಂಗಾರ, ಹಣ, ಆಸ್ತಿ, ಇವುಗಳನ್ನು ಹುಡುಕಿಕೊಂಡು ಹೋದ ಎಷ್ಟೋ ಜನರ ಜೀವಿತಗಳು ಇವತ್ತು ಹಾಳಾಗಿ ಹೋಗಿದೆ. ಆದರೆ ಯೇಸುವನ್ನು ಹುಡುಕಿಕೊಂಡು ಹೋದವರ ಜೀವನ ಉದ್ಧಾರ ಆಗಿದೆ. ವಾಕ್ಯವನ್ನು ಹುಡುಕಿಕೊಂಡು ಹೋದವರ ಜೀವನ ಉದ್ಧಾರ ಆಗಿದೆ. ಹಣ ಹುಡುಕಿಕೊಂಡು ಹೋದವರ ಜೀವನ ಹಾಳಾಗಿ ಹೋಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಏನಾದರೂ ನಾವು ದುಃಖದಲ್ಲಿದ್ದರೆ ಅದಕ್ಕೆ ಕಾರಣ ನಾವು ಯೇಸುವನ್ನು ಹುಡುಕಬೇಕಾದವರು, ದೇವರನ್ನು ಹುಡುಕಬೇಕಾದವರು. ನಾವು ಹಣವನ್ನು ಹುಡುಕಿ, ಲೋಕವನ್ನು ಹುಡುಕಿ, ಲೌಕಿಕವಾದವುಗಳನ್ನು ಹುಡುಕಿಕೊಂಡು ಹೋಗಿ ಹಾಳಾಗಿ ಹೋಗಿದ್ದೀವಿ ವಿನಃ ದೇವರನ್ನು ಹುಡುಕಿಕೊಂಡು ಹೋಗಿ ಯಾರೂ ಹಾಳಾಗಿ ಹೋಗಲಿಲ್ಲ, ಹೋಗೋದು ಇಲ್ಲ. ದೇವರು ನಮಗೆ ಸುಂದರವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅವರನ್ನು ಹುಡುಕಿ ಕಂಡುಕೊಳ್ಳಲಿಕ್ಕೆ, ಸ್ವಂತವಾಗಿಸ್ಕೊಳ್ಳಲಿಕ್ಕೆ. ಅದರಿಂದ ಈ ಲೋಕದಲ್ಲಿ ನಮ್ಮ ಸಾಧನೆ ಏನು ಅಂತ ಕೇಳೋದಾದರೆ ಅದಕ್ಕೆ ಉತ್ತರ, ಐ ಫೌಂಡ್ ಜೀಸಸ್ ಕ್ರೈಸ್ಟ್ ಇನ್ ಮೈ ಲೈಫ್. ದಟ್ ಈಸ್ ದ ಅಲ್ಟಿಮೇಟ್ ಸಕ್ಸಸ್. ನಮ್ಮ ಜೀವನದ ಒಂದು ಸಕ್ಸಸ್ ಅಂದರೆ ಏನು ಗೊತ್ತಾ? ಯು ಆರ್ ಫೈಂಡಿಂಗ್ ಜೀಸಸ್. ಯೇಸುವನ್ನು ನೀನು ಸ್ವಂತವಾಗಿಸಿಕೊಳ್ಳುವುದು. ಮೇಕಿಂಗ್ ಜೀಸಸ್ ಯುವರ್ ಓನ್. ಯೇಸುವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳುವುದು, ಅದೇ ನಮ್ಮ ಜೀವನದ ದೊಡ್ಡ ಸಾಧನೆ, ಜಯ ಅದೇನೆ. ಅದಕ್ಕಾಗಿ ನಾವು ಬದುಕಬೇಕು. ಯೆಹೋಶುವನ ಗ್ರಂಥ ಅಧ್ಯಾಯ 1 ವಾಕ್ಯ 8, ಬುಕ್ ಆಫ್ ಜೋಶುವ ಚಾಪ್ಟರ್ 1 ವರ್ಸ್ 8, ಅಲ್ಲಿ ನಾವು ಓದ್ತೀವಿ, ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಈ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯಗಳು ಸದಾ ಎಲ್ಲಿರಲಿ? ನಮ್ಮ ಬಾಯಲ್ಲಿರಬೇಕಂತೆ. ನಮ್ಮ ಬಾಯಲ್ಲಿ ಏನಿರುತ್ತೆ ಯಾವಾಗಲೂ? ನಿಮ್ಮ ಬಾಯಲ್ಲಿ ಏನೆಲ್ಲ ಇರುತ್ತೆ? ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಇತ್ತು ಬಾಯಲ್ಲಿ? ಲೋಕದ ವಿಷಯ, ಸಾಲದ ವಿಷಯ, ಹಣದ ವಿಷಯ, ರೋಗದ ವಿಷಯ, ಗಂಡನ ವಿಷಯ, ಹೆಂಡತಿ ವಿಷಯ, ಮಕ್ಕಳ ವಿಷಯ, ಬಿಸ್ನೆಸ್ ವಿಷಯ, ಮರಣದ ವಿಷಯ, ಭವಿಷ್ಯದ ವಿಷಯ, ಹಳೆಯ ವಿಷಯ, ಹೊಲಸು ವಿಷಯ, ಯಾವತ್ತೂ ಆಗಿರೋದು, ಮುಂದೇನೋ ಆಗೋದು, ರಾಜಕೀಯ ವಿಷಯ, ಇನ್ನೇನೇನೋ ವಿಷಯಗಳು ನಮ್ಮ ನಾಲಿಗೆಯಲ್ಲಿತ್ತ? ಇತ್ತು. ಹೊಲಸು ನಾಲಿಗೆ. ಈ ಹೊಲಸು ನಾಲಿಗೆಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ದೇವರ ವಾಕ್ಯವನ್ನು ತುಂಬಿಸ್ಕೊಂಡಾಗ ಈ ಹೊಲಸು ನಾಲಿಗೆ ಕ್ಲೀನ್ ನಾಲಿಗೆ ಆಗುತ್ತೆ.
ನಮ್ಮ ನಾಲಿಗೆಯನ್ನು ಕ್ಲೀನ್ ಮಾಡಲಿಕ್ಕಿರುವ ಬೆಸ್ಟ್ ಟಂಗ್ ಕ್ಲೀನರ್ ಯಾವುದು ಗೊತ್ತಾ? ವರ್ಡ್ ಆಫ್ ಗಾಡ್ ಇಸ್ ದ ಬೆಸ್ಟ್ ಟಂಗ್ ಕ್ಲೀನರ್, ಸ್ಪಿರಿಚುವಲ್ ಟಂಗ್ ಕ್ಲೀನರ್. ವರ್ಡ್ ಆಫ್ ಗಾಡ್ ಈಸ್ ದ ಸ್ಪಿರಿಚುವಲ್ ಟಂಗ್ ಕ್ಲೀನರ್. ನಾವು ಮೆಟಲ್ದು ಟಂಗ್ ಕ್ಲೀನರ್ ಹಾಕಿ ಹೀಗೆ 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 ಬಾಚಿ ಬಾಚಿ ಹಾಕಿದಾಗ ನಮ್ಮ ಟಂಗ್ ಕ್ಲೀನ್ ಆಗಲ್ಲ. ನಾವು ಅದೇ ಹೊಲಸು ಮಾತನ್ನೇ ಮಾತಾಡ್ತೀವಿ. ನೀವು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ನಾಲಿಗೆ ಕ್ಲೀನ್ ಮಾಡ್ತೀರಿ, ಹಾಕಿ ಹೀಗೆ ಎಳಿತೀರಲ್ವ, ಮಾತಾಡೋ ಮಾತೇನು ಏನಾದರೂ ಚೇಂಜ್ ಆಗುತ್ತಾ? ಈ ಪ್ರಪಂಚದಲ್ಲಿರೋ ಎಲ್ಲ ಟಂಗ್ ಕ್ಲೀನರ್, ಗೋಲ್ಡನ್ ಟಂಗ್ ಕ್ಲೀನರ್ ಹಾಕಿ ಎಳೆದ್ರೂ ಕೂಡ ನಿಮ್ಮ ಬಾಯಿಂದ ಬರೋದು ಹೊಲಸು ಮಾತುಗಳೇ, ಗೋಲ್ಡನ್ ಮಾತುಗಳು ಬರೋದಿಲ್ಲ. ನಮ್ಮ ಬಾಯಿಂದ ಗೋಲ್ಡನ್ ವರ್ಡ್ಸ್ ಬರಬೇಕಾದ್ರೆ ವಿ ಹ್ಯಾವ್ ಟು ಕ್ಲೀನ್ ಅವರ್ ಟಂಗ್ ವಿತ್ ದ ವರ್ಡ್ ಆಫ್ ಗಾಡ್ ವಿಚ್ ಈಸ್ ಮೋರ್ ಪ್ರೆಷಿಯಸ್ ದ್ಯಾನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಅದನ್ನು ನಮ್ಮ ಬಾಯಲ್ಲಿ ಹಾಕೋಬೇಕು. ಅಂದರೆ ದೇವರ ಮಾತುಗಳನ್ನು ನಾವು ಬಾಯಿಂದ ನಿವೇದಿಸಬೇಕು, ಪಠಿಸಬೇಕು, ಓದಬೇಕು. ಆದ್ದರಿಂದನೇ ರೆವಲೇಷನ್ ಚಾಪ್ಟರ್ 1:3, ಪ್ರಕಟಣಾ ಪುಸ್ತಕ 1ನೇ ಅಧ್ಯಾಯದ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಈ ವಾಕ್ಯಗಳನ್ನು ಓದುವವನು ಧನ್ಯನು. ಬ್ಲೆಸ್ಡ್ ಈಸ್ ಹೀ ಹೂ ಸೇಸ್ ಆರ್ ರಿಸೈಡ್ಸ್ ದಿಸ್ ಪ್ರೊಫೆಸಿ. ಈ ಪ್ರವಾದನೆಯನ್ನು ಬಾಯಲ್ಲಿ ಹೇಳುವವನು, ಓದುವವನು, ಒನ್ ಹೂ ರೀಡ್ಸ್, ಒನ್ ಹೂ ಸ್ಪೀಕ್ಸ್ ದಿಸ್ ಪ್ರೊಫೆಸಿ ಇಸ್ ಬ್ಲೆಸ್ಡ್. ನೋಡಿ ಎಷ್ಟು ಚೆನ್ನಾಗಿದೆ. ಏನಂತ ಇದೆ? ಈ ಪ್ರವಾದನಾ ಸಂದೇಶವನ್ನು ಓದುವವನು ಓದೋದು ಯಾವುದರಲ್ಲಿ? ಬಾಯಲ್ಲಿ ಅಲ್ವಾ? ಓದೋದು ಬಾಯಲ್ಲಿ. ಅದು ಕಣ್ಣಲ್ಲಿ ನೋಡ್ತೀವಿ, ಬಾಯಲ್ಲಿ ಅದನ್ನು ಓದ್ತೀವಿ, ಬಾಯಲ್ಲಿ ಹೇಳ್ತೀವಿ. ಅಂದರೆ ನಾವು ಮಾತನಾಡಬೇಕಾಗಿರೋದೇನು ಅಂದರೆ ದೇವರ ಆಲೋಚನೆಗಳನ್ನ ಮಾತನಾಡಬೇಕು. ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಿದರೆ ಏನೇನೋ ಆಗುತ್ತೆ ಜೀವನದಲ್ಲಿ. ನಾವು ಇಷ್ಟ ಬಂದಿದ್ದೆಲ್ಲ ಹೊಲಸೆಲ್ಲ ಮಾತಾಡಿ ಅವ್ರ ಸುದ್ದಿ, ಇವ್ರ ಸುದ್ದಿ, ಇನ್ನೊಬ್ಬರ ಸುದ್ದಿ, ಸತ್ತವ್ರ ಸುದ್ದಿ, ಬದುಕದವ್ರ ಸುದ್ದಿ, ಓಡೋದವ್ರ ಸುದ್ದಿ, ಹಣದ ಸುದ್ದಿ ಎಲ್ಲ ಮಾತಾಡ್ತೀವಿ. ಜೀವನ ಹಾಳು ಮಾಡ್ಕೊಳ್ತೀರಾ. ಎಷ್ಟೋ ಜನರ ಜೀವನ ಹಾಳಾಗಿ ಹೋಗಿದ್ದೇ ಇದರಿಂದ. ಬೈಬಲ್ ಏನು ಹೇಳುತ್ತೆ? ಜ್ಞಾನೋಕ್ತಿ 18:21, ಪ್ರೋವರ್ಬ್ಸ್ 18:21, ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 18 ವಾಕ್ಯ 21 ಏನು ಹೇಳುತ್ತೆ? ಜೀವ ಮತ್ತು ಮರಣ ನಿನ್ನ ನಾಲಿಗೆಯ ವಶದಲ್ಲಿ ಇದೆ. ಯಾರ ವಶದಲ್ಲಿ ಇದೆ? ಸೈತಾನನ ವಶದಲ್ಲಿ ಇದೆ ಅಂತಲ್ಲ ಹೇಳ್ತಾ ಇರೋದು. ಜೀವ ಮರಣ ಸೈತಾನನ ವಶದಲ್ಲಿ ಇದೆ ಅಂತಲ್ಲ, ನಾಲಿಗೆಯ ವಶದಲ್ಲಿದೆ. ಲೈಫ್ ಆ್ಯಂಡ್ ಡೆತ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ನಿನ್ನ ನಾಲಿಗೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ. ಏನಂತ ಓದಿ ನೋಡೋಣ. ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಾಯಿಂದ ನೀವು ಮಾತನಾಡುವ ಮಾತುಗಳು ಒಂದಾ ನಿಮ್ಮನ್ನು ಸಾಯಿಸ್ತಾ ಇರುತ್ತೆ, ಇಲ್ಲ ನಿಮ್ಮನ್ನು ಬದುಕಿಸ್ತಾ ಇರುತ್ತೆ. ನಿಮ್ಮ ಬಾಯಿಂದ ನೀವು ಮಾತನಾಡ್ತಿರಲ್ವ ಮಾತುಗಳು ಪ್ರತಿದಿನ, ಅದು ಒಂದು ನಿಮ್ಮ ಜೀವನನ ಸಾಯಿಸಾಕ್ತಾ ಇರುತ್ತೆ ಅಥವಾ ನಿಮ್ಮನ್ನು ಬದುಕಿಸ್ತಾ ಇರುತ್ತೆ. ನಾವು ದಿನ ಎಲ್ಲ ಬೇಡದೇ ಇರೋದೇ ಮಾತಾಡಿ ಸಂಜೆ ಮಾತ್ರ ಒಂದು ಅರ್ಧ ಗಂಟೆ ಹಲ್ಲೆಲುಯಾ 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 ಅಥವಾ ಅನ್ಯ ಭಾಷೆಯಲ್ಲಿ ಶಾಲಲಲಲಲ ಬರ 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 ಇದೆಲ್ಲ ಹೇಳೋದ್ರಿಂದ ನಾಲ್ಗೆ ಕ್ಲೀನ್ ಆಗಲ್ಲ. ಕಪಟಿಗಳಾಗ್ತೀವಿ ನಾವು. ಕಪಟ ನಾಲಿಗೆ ಬರುತ್ತೆ ನಮಗೆ, ಕಪಟ ನಾಲಿಗೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೆಹೋಶುವನಿಗೆ ದೇವರು ಹೇಳ್ತಾರೆ, ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿ ಇರಲಿ. ಎಲ್ಲಿರಲಿ? ಹಾಗಾದರೆ ದೇವರು ಬಯಸ್ತಾ ಇದ್ದಾರೆ ನಮ್ಮ ಬಾಯಲ್ಲಿ ಯಾವಾಗಲೂ ಏನಿರಬೇಕಂತೆ? ಯಾರ ಮಾತುಗಳಿರಬೇಕು? ದೇವರ ಮಾತುಗಳು. ದೇವರ ಮಾತುಗಳು ಅಂದರೆ ಬೈಬಲ್ ವರ್ಡ್ಸ್ಗಳು ಮಾತ್ರ ಅಲ್ಲ, ದೇವರಿಗೆ ಸಂಬಂಧಪಟ್ಟ ಮಾತುಗಳು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಮಾತುಗಳು, ವಿಶ್ವಾಸಕ್ಕೆ ಸಂಬಂಧಪಟ್ಟ ಮಾತುಗಳು, ಪರಿಶುದ್ಧತೆಗೆ ಸಂಬಂಧಪಟ್ಟ ಮಾತುಗಳು, ಒಬ್ಬನ ಜೀವಿತವನ್ನು ರಕ್ಷಣೆಗೆ ತರಲಿಕ್ಕೆ ಸಂಬಂಧಪಟ್ಟ ಮಾತುಗಳು.
ಆಶೀರ್ವಾದದ ಮಾತುಗಳು, ಶುಭ ತರುವಂಥ ಮಾತುಗಳು, ಒಳ್ಳೆಯ ಆಲೋಚನೆಯನ್ನು ಉಂಟು ಮಾಡುವ ಮಾತುಗಳು. ನೀವು ಒಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ಅಂತ ಏನಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಕೇಳಿಸ್ಕೊಳ್ತಕ್ಕಂಥ ವ್ಯಕ್ತಿಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕು, ಕೆಟ್ಟ ಅಭಿಪ್ರಾಯ ಅಲ್ಲ. ಈಗ ನಾವಿಬ್ಬರು ಮಾತಾಡ್ತಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಆಗ ಕೇಳಿಸ್ಕೊಳ್ತಕ್ಕಂಥ ಈ ವ್ಯಕ್ತಿಗೆ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗಲ್ಲ ಮಾತಾಡಬೇಕಾಗಿರೋದು, ಒಳ್ಳೆಯ ಅಭಿಪ್ರಾಯ. ಒಂದು ವೇಳೆ ಕೆಟ್ಟ ಅಭಿಪ್ರಾಯ ಇದ್ದರೂ ಅದು ಹೋಗಿ ಒಳ್ಳೆಯ ಅಭಿಪ್ರಾಯ ಬರುವ ಮಾತುಗಳನ್ನ ಮಾತಾಡಬೇಕು. ಆದರೆ ನಮ್ಮ ಮಾತುಗಳು ಯಾವ ರೀತಿ ಇರುತ್ತೆ? ಒಂದು ವೇಳೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ನಾವು ಇವನ ಜೊತೆಗೆ ಅವನ ಬಗ್ಗೆ ಮಾತಾಡಿ ಅವನ ಬಗ್ಗೆ ಇವನಿಗಿರುವ ಒಳ್ಳೆಯ ಅಭಿಪ್ರಾಯ ಎಲ್ಲ ಸತ್ತು ಹಾಳಾಗೋಗುತ್ತೆ, ಕೆಟ್ಟ ಅಭಿಪ್ರಾಯ ಬರುತ್ತೆ. ಹಾಗಾದರೆ ಅದು ಒಳ್ಳೆ ಮಾತು. ಅದೇ ರೀತಿಯಲ್ಲಿ ಇವನೊಬ್ಬ ವಂಚಕನಾಗಿರ್ತಾನೆ, ವಂಚಕ. ಈ ವಂಚಕನ ಬಗ್ಗೆ ಇವನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಾನೆ ಗೊತ್ತಿಲ್ಲದೆ. ಈಗ ಅವನ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಏನು ಮಾಡಬೇಕು? ಅವನು ತುಂಬ ಒಳ್ಳೆ ಮನುಷ್ಯ ಅಂತ ಮಾತಾಡಬೇಕಾ? ಅಲ್ಲ, ಅವನು ಏನಾಗಿದ್ದಾನೋ ಅದನ್ನು ಹೇಳಬೇಕು ಇವನಿಗೆ. ನೋಡು, ಅವನು ಸಾಹಸ ಮಾಡಬೇಡ, ಅವನು ಈ ರೀತಿಯಲ್ಲಿ ವಂಚಕನಾಗಿ ಬದುಕ್ತಾ ಇದ್ದಾನೆ. ಆದ್ದರಿಂದ ದುರ್ಜನರ ಸಂಘ ಸದಾಚಾರ ಭಂಗ ಅಂತ ದೇವರ ವಾಕ್ಯ ಹೇಳುತ್ತೆ. ಅವನಿಂದ ದೂರ ಇರು. ಪೌಲರು ಕೂಡ ಪತ್ರಿಕೆಯಲ್ಲಿ ಎಷ್ಟೋ ಕಡೆ ಆ ರೀತಿ ಹೇಳಿದ್ದಾರೆ, ಅಂಥವರ ಸಹವಾಸ ಮಾಡಬೇಡಿ, ಇಂಥವ್ರ ಸಹವಾಸ ಮಾಡಬೇಡಿ. ಒಬ್ಬ ಮನುಷ್ಯನ ಹೆಸರು ನನಗೆ ನೆನಪಿಲ್ಲ, ಅಲೆಕ್ಸಾಂಡರೋ ಏನೋ ಗೊತ್ತಿಲ್ಲ, ಅವನ ಸಹವಾಸ ಮಾಡಬೇಡಿ, ಅವನು ನನಗೆ ದ್ರೋಹ ಮಾಡಿದ್ದಾನೆ. ಅವನಂದ್ರೆ ದ್ರೋಹದ ಮನೋಭಾವ ಇರ್ತಕ್ಕಂಥವನು. ನಮಗೇನು ಗೊತ್ತಾ, ಹೇಳಲಿಕ್ಕೆ ಭಯ. ನಾವು ಉಲ್ಟಾ, ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಹೊಗಳ್ತೀವಿ, ಒಳ್ಳೆಯವ್ರನ್ನ ಕೆಟ್ಟವರು ಅಂತ ಹೇಳ್ತೀವಿ. ಆದರೆ ಏನೇ ಹೇಳುವಾಗಲೂ ನಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು. ನಮ್ಮ ಹೃದಯದಲ್ಲಿ ದ್ವೇಷ ಇಟ್ಕೊಂಡು ನನಗೆ ಅವನ್ನ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಅವನ ಮೇಲೆ ಇಲ್ಲ ಸಲ್ಲದ ಅಪವಾದ ಎಲ್ಲ ಹೇಳೋದು, ಅವನು ಸರಿ ಇಲ್ಲ. ಯಾಕೆ ಅಂದರೆ ನಾನು ಹೇಳಿದ್ದು ಕೇಳಲಿಲ್ಲ, ಅದಕ್ಕೆ ಸರಿ ಇಲ್ಲ. ಅದು ತಪ್ಪು. ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯೋ ಅದೇ ಸರಿ. ದೇವರ ದೃಷ್ಟಿಯಲ್ಲಿ ಯಾವುದು ತಪ್ಪೋ ಅದು ಮಾತ್ರನೇ ತಪ್ಪು. ನಮ್ಮ ಲೆಕ್ಕಾಚಾರ ಯಾವತ್ತೂ ಸರಿ ಇಲ್ಲ. ನಮ್ಮ ಲೆಕ್ಕಾಚಾರ ಸ್ವಾರ್ಥದ ಲೆಕ್ಕಾಚಾರ. ದೈವಿಕ ಲೆಕ್ಕಾಚಾರನೇ ಬೇರೆ, ಮನುಷ್ಯನ ಲೆಕ್ಕಾಚಾರನೇ ಬೇರೆ. ಯೆಶಾಯ ಪ್ರವಾದಿ ಪುಸ್ತಕ 58ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ? ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಆಲೋಚನೆಗಳೇ ಬೇರೆ. 55ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಮೈ ಥಾಟ್ಸ್ ಆರ್ ನಾಟ್ ಆ್ಯಸ್ ಯುವರ್ಸ್. ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಂತೆ ಅಲ್ಲ. ನೀನು ಆಲೋಚನೆ ಮಾಡೋ ಥರ ಅಲ್ಲ ನಾನು ಆಲೋಚನೆ ಮಾಡೋದು. ನೀನು ತಿಳ್ಕೊಂಡಿರೋದು ದೇವರು ನಿನ್ನ ಥರನೇ ಆಲೋಚನೆ ಮಾಡ್ತಾರೆ ಅಂತ. ನಿನ್ನ ಥರ ಆಲೋಚನೆ ಮಾಡೋ ದೇವರಲ್ಲ ನಾನು. ನನ್ನ ಆಲೋಚನೆಗಳು ಯಾವಾಗಲೂ ಸತ್ಯವಾದದ್ದು. ನನ್ನ ಆಲೋಚನೆಗಳು ಯಾವಾಗಲೂ ಸ್ವರ್ಗೀಯವಾದದ್ದು, ಉನ್ನತವಾದ ಆಲೋಚನೆಗಳು. ನನ್ನ ಆಲೋಚನೆಗಳು ಯಾವಾಗಲೂ ಕೂಡ ನೀತಿಯುತವಾದದ್ದು, ರೈಚಸ್ ಆದಂಥದ್ದು. ಆದರೆ ನಾವು ಮಾಡೋ ಆಲೋಚನೆಗಳು, ನಮ್ಮದು ಆಲೋಚನೆಗಳು ಎಲ್ಲ ಸ್ವಾರ್ಥಭರಿತ ಆಲೋಚನೆಗಳು. ನಾವು ಮಾಡೋ ಆಲೋಚನೆಗಳು ನಮ್ಮ ಲೆಕ್ಕದಲ್ಲಿ ಒಳ್ಳೆಯ ಆಲೋಚನೆಗಳು, ನಮಗೆ ಅನುಕೂಲಕರವಾಗೋ ಆಲೋಚನೆಗಳನ್ನೇ ನಾವು ಮಾಡೋದು. ಕರೆಕ್ಟಾ? ನಮಗೆ ಯಾವುದು ಅನುಕೂಲನೋ ಅದೇ ನಾವು ಆಲೋಚನೆ ಮಾಡೋದು. ಅದು ನಮ್ಮ ಲೆಕ್ಕದಲ್ಲಿ ಒಳ್ಳೆಯ ಆಲೋಚನೆ. ಅದಲ್ಲ, ದೇವರ ಲೆಕ್ಕಾಚಾರನೇ ಬೇರೆ, ನಮ್ಮ ಲೆಕ್ಕಾಚಾರನೇ ಬೇರೆ. ದೇವರ ಲೆಕ್ಕಾಚಾರ ಯಾವತ್ತೂ ಸರಿನೇ, ನಮ್ಮ ಲೆಕ್ಕಾಚಾರ ಯಾವತ್ತೂ ತಪ್ಪೆ. ಅಲ್ಲೇ ನಾವು ಫೇಲ್ ಆಗ್ತಾ ಇರೋದು. ನಾವು ದೇವರ ಆಲೋಚನೆಗೆ ಕನೆಕ್ಟ್ ಆಗಬೇಕು. ವಿ ಶುಡ್ ಕನೆಕ್ಟ್ ಅವರ್ ಸೆಲ್ಫ್ ಟು ದ ವಿಲ್ ಆಫ್ ಗಾಡ್, ಥಾಟ್ ಆಫ್ ಗಾಡ್. ಗಾಡ್ಸ್ ಥಾಟ್ಸ್ಗೆ ನಾವು ಕನೆಕ್ಟ್ ಆಗಬೇಕು. ನಮ್ಮನ್ನು ಕನೆಕ್ಟ್ ಮಾಡೋದು ಯಾರು? ದೇವರ ವಾಕ್ಯ. ದೇವರ ವಾಕ್ಯ. ದೇವರ ಆಲೋಚನೆಗೆ ಕನೆಕ್ಟ್ ಆದಾಗ ನಮ್ಮ ಬಾಯಲ್ಲಿ ದೇವರ ಮಾತುಗಳು ಬರುತ್ತೆ, ದೇವರಿಗೆ ಸಂಬಂಧಪಟ್ಟ ಮಾತುಗಳು ಬರುತ್ತೆ. ನಮ್ಮನ್ನು ಕನೆಕ್ಟ್ ಮಾಡೋದು ಯಾರು? ದೇವರ ವಾಕ್ಯ ಮತ್ತು ಪವಿತ್ರಾತ್ಮ. ಓಕೆ, ಮುಖ್ಯವಾಗಿ ಹೋಲಿ ಸ್ಪಿರಿಟ್. ಈ ಪವಿತ್ರಾತ್ಮ ನಮ್ಮಲ್ಲಿ ಇಲ್ಲದೇ ಇದ್ದರೆ ದೇವರ ಆಲೋಚನೆಗೆ ಕನೆಕ್ಟ್ ಆಗಲಿಕ್ಕೆ ಆಗಲ್ಲ.
ದೇವರ ವಾಕ್ಯ ಇಲ್ಲದೆ ಇದ್ದರೆ ದೇವರ ಆಲೋಚನೆ ನಮಗೆ ವಿವೇಚಿಸ್ಲಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಡಿಸರ್ನ್ ಗಾಡ್ಸ್ ಥಾಟ್ಸ್ ಇಫ್ ಯು ಡು ನಾಟ್ ನೋ ದ ವರ್ಡ್ ಆಫ್ ಗಾಡ್. ರಿಟರ್ನ್ ವರ್ಡ್ ಆಫ್ ಗಾಡ್ ಈಸ್ ಇಂಪಾರ್ಟೆಂಟ್. ಬರೆಯಲ್ಪಟ್ಟ ದೇವರ ವಾಕ್ಯ ತುಂಬ ಮುಖ್ಯ. ಯಾಕೆ ಗೊತ್ತಾ? ನಮ್ಮಲ್ಲಿ ಪರಿಶುದ್ಧಾತ್ಮನ ಕೊಡುವ ಆಲೋಚನೆ ಸರಿ ಇದೆಯೋ ಇಲ್ಲೋ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಹೌ ಡು ಯು ನೋ? ಅಥವಾ ಆಲೋಚನೆ ಪವಿತ್ರಾತ್ಮರು ಕೊಟ್ಟಿದ್ದು ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ವಾಟ್ ಈಸ್ ದ ಕನ್ಫರ್ಮೇಷನ್? ವರ್ಡ್ ಆಫ್ ಗಾಡ್ ವಿಲ್ ಕನ್ಫರ್ಮ್ ಇಟ್. ದೇವರ ವಾಕ್ಯ ಅದನ್ನು ಕನ್ಫರ್ಮ್ ಮಾಡುತ್ತೆ. ರಿಟರ್ನ್ ವರ್ಡ್ ವಿಲ್ ಕನ್ಫರ್ಮ್. ಆದ್ದರಿಂದ ಮನಸ್ಸಲ್ಲಿ ಪವಿತ್ರಾತ್ಮರಿದ್ದಾರೆ ನಮ್ಮಲ್ಲಿ, ಕರೆಕ್ಟ್. ಹಾಗಂತ ಬರೋ ಆಲೋಚನೆ ಎಲ್ಲ ಅವರೇ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಂದ ಬಂದ ಆಲೋಚನೆ ಆದರೆ ಯು ನೀಡ್ ಟು ಕನ್ಫರ್ಮ್ ದ್ಯಾಟ್ ವಿತ್ ದ ರಿಟರ್ನ್ ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ದೇವರ ವಾಕ್ಯದಿಂದ ಅದನ್ನು ಅದು ಹೌದೋ ಅಲ್ಲವೋ ಎಂದು ಪರೀಕ್ಷಿಸಿ ನೋಡಬೇಕು, ವಿವೇಚಿಸಿ ತಿಳ್ಕೋಬೇಕು. ಇಲ್ಲದೇ ಇದ್ದರೆ ನಮ್ಮ ಜೀವನ ಖಂಡಿತವಾಗಲೂ ಕಷ್ಟಕರವಾಗಿರ್ತದೆ. ದೇವ್ರ ದಾರಿಯಲ್ಲಿ ಬದುಕೋಕ್ಕಾಗಲ್ಲ. ಅದರಿಂದ ಯೆಹೋಶುವನಿಗೆ ದೇವರು ಹೇಳ್ತಾರೆ, ದಿಸ್ ಬುಕ್ ಆಫ್ ದ ಲಾ ಶಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ಯುವರ್ ಮೌತ್. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು. ನೋಡಿ, ಧ್ಯಾನಿಸೋದ್ರಿಂದ ಆಗುವಂಥ ಬೆನಿಫಿಟ್ ಏನು ಕೇಳಿದರೆ, ದೇವರ ವಾಕ್ಯವನ್ನು ಧ್ಯಾನಿಸೋವನಿಗೆ ಅದರ ಮುಂದಿನ ಕಾರ್ಯ ಮಾಡಲಿಕ್ಕಾಗತ್ತೆ. ಏನು? ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ನಮಗೆ ಯಾಕೆ ಕೈಗೊಂಡು ನಡೀತಾ ಇಲ್ಲ ಅಂದರೆ, ಮೊದಲನೇದಾಗಿ ನಮ್ಮ ಬಾಯಲ್ಲಿ ವಾಕ್ಯ ಇಲ್ಲ, ಎರಡನೇದಾಗಿ ನಮ್ಮ ಹೃದಯದಲ್ಲಿಲ್ಲ, ಮೂರನೇದಾಗಿ ನಾವು ಧ್ಯಾನನೂ ಮಾಡ್ತಾ ಇಲ್ಲ. ಇನ್ನು ಕೈಗೊಂಡು ನಡೆಯೋದು ಎಲ್ಲಿಂದ? ಯಾಕೋಬ 1:25 ಏನು ಹೇಳುತ್ತೆ? ಜೇಮ್ಸ್ ಚಾಪ್ಟರ್ 1:25. ಯಾಕೋಬನು ಬರೆದ ಗ್ರಂಥ ಅಧ್ಯಾಯ 1 ವಾಕ್ಯ 25 ಏನೆಂದು ಬರೆಯಲ್ಪಟ್ಟಿದೆ? ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಅವನು ಕೇಳುವವನು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನು ಆಗಿರುತ್ತಾನೆ. ಇಂಥವನು ಭಾಗ್ಯವಂತನು. ಹಲ್ಲೆಲೂಯ! ಯಾರು ಭಾಗ್ಯವಂತನು? ಬ್ಲೆಸ್ಡ್ ಈಸ್ ಹೀ ಹೂ ಒಬೇಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದನ್ನು ಧ್ಯಾನ ಮಾಡುವವನು, ಅವನು ಕೇಳಿಸಿಕೊಳ್ಳುವವನು ಮಾತ್ರ ಆಗಿರೋದಿಲ್ಲ, ಅನುಸರಣೆ ಮಾಡುವವನು ಆಗಿರ್ತಾನೆ. ನೆನ್ಪಿಟ್ಟುಕೊಳ್ಳಿ. ಅಲ್ಲ, ನಿಮಗೆ ಬೇರೆ ಏನು ಕೆಲಸ ಇದೆ ಪ್ರಪಂಚದಲ್ಲಿ? ಥಿಂಕ್ ಮಾಡಿ, ನಿಮ್ಮ ಮೈಂಡಿಗೆ ನೀವೇ ಕೇಳ್ಕೊಳ್ಳಿ. ಈ ಪ್ರಪಂಚದಲ್ಲಿ ನಿನಗೆ ಬೇರೆ ಏನು ಕೆಲಸ ಇದೆ? ಎಲ್ಲವೋ ಮನುಷ್ಯ. ಯಾವ ಮನುಷ್ಯ? ನನಗೆ ನಾನೇ ಹೇಳ್ಕೋಬೇಕು. ಎಲ್ಲವೋ ಮನುಷ್ಯ, ನಿನಗೆ ಈ ಪ್ರಪಂಚದಲ್ಲಿ ಏನು ಕೆಲಸ ಇದೆ? ನಿನಗಿರೋದು ಒಂದೇ ಒಂದು ಕೆಲಸ, ಮೇಲಿಂದ ಏನು ಆಜ್ಞೆ ಬರುತ್ತೋ ಅದನ್ನು ಮಾಡೋದು. ಯು ಆರ್ ಎ ಸರ್ವೆಂಟ್. ಡೂ ವಾಟ್ ದ ಮಾಸ್ಟರ್ ಸೇಸ್. ಯಜಮಾನ ಏನು ಹೇಳ್ತಾನೋ ಅದನ್ನು ಮಾಡಷ್ಟೇ ನಿನ್ನ ಕೆಲಸ. ದೇವರು ನನ್ನ ಯಜಮಾನ, ನಾನು ಸೇವಕ ಅಷ್ಟೇ. ಈ ಲೋಕದಲ್ಲಿ ಯೇಸ್ವಾಮಿ ಅದೇ ಹೇಳಿದ್ದು, ನಾವೆಲ್ಲರೂ ಸೇವಕರಂತೆ. ವಿ ಆಲ್ ಆರ್ ಸರ್ವೆಂಟ್ಸ್. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಇದು ತಿಳ್ಕೊಳ್ಳಿ. ನಮಗೆ ದೇವ್ರ ಮೈಂಡ್ ಯಾಕೆ ಕೊಟ್ಟರು? ಯಾಕೆ ಅಂದರೆ ದೇವರು ಕೊಟ್ಟ ಆಲೋಚನೆಯನ್ನು ಥಿಂಕ್ ಮಾಡಲಿಕ್ಕೆ, ಮೆಡಿಟೇಟ್ ಮಾಡಲಿಕ್ಕೆ. ಸೈತಾನೋ ಕೂಡ ಆಲೋಚನೆ ಮಾಡಲಿಕ್ಕಲ್ಲ. ನಿನ್ನ ಮೈಂಡಲ್ಲಿ ಏನೇನೋ ಬರುತ್ತೆ, ಅದೆಲ್ಲ ಆಲೋಚನೆ ಮಾಡಲಿಕ್ಕಲ್ಲ ಈ ಬ್ರೈನ್ ಕೊಟ್ಟಿರೋದು. ದಿಸ್ ಬ್ರೈನ್ ಈಸ್ ಗಿವನ್ ಟು ಯು ಆ್ಯಸ್ ಎ ಬ್ಲೆಸ್ಸಿಂಗ್. ಫಾರ್ ವಾಟ್? ಟು ಮೆಡಿಟೇಟ್ ವಾಟ್ ಗಾಡ್ ಸೇಸ್ ಆ್ಯಂಡ್ ಡೂ ವಾಟ್ ಗಾಡ್ ಸೆಡ್. ಈ ಬ್ರೈನ್ ಯಾಕೆ ಕೊಟ್ಟರು ಅಂದರೆ, ದೇವರ ಆಲೋಚನೆ ಕೊಡೋದನ್ನು ರಿಸೀವ್ ಮಾಡಲಿಕ್ಕೆ ಏನಾದರೂ ರಿಸೀವರ್ ಬೇಕಲ್ವಾ? ಎಲ್ಲಿ ರಿಸೀವ್ ಆಗುತ್ತೆ? ಕಣ್ಣಲ್ಲಿ ರಿಸೀವ್ ಆಗುತ್ತಾ? ಐಸ್ ಕೆನಾಟ್ ರಿಸೀವ್ ಗಾಡ್ಸ್ ಥಾಟ್ಸ್. ಇಯರ್ಸ್ ಕೆನಾಟ್ ರಿಸೀವ್. ಹ್ಯಾಂಡ್ ಕೆನಾಟ್ ರಿಸೀವ್. ಕೈಯಲ್ಲಿ ತಗೊಳಕ್ಕಾಗಲ್ಲ, ಕಿವಿ ತಗೊಳಕ್ಕಾಗೋದಿಲ್ಲ, ಕಣ್ಣಲ್ಲಿ ತಗೊಳಕ್ಕಾಗೋದಿಲ್ಲ,
ಬಾಯಲ್ಲಿ ಬಾ ಆ ಅಂತ ಮಾಡಿದರೆ ದೇವರ ಆಲೋಚನೆ ಬಾಯಲ್ಲಿ ಬಂದು ಸೇರ್ಕೊಳ್ಳುತ್ತಾ? ಸೇರ್ಕೊಳ್ಳೋದಿಲ್ಲ. ಸೊ ಬ್ರೈನ್ ಕೊಟ್ಟಿದ್ದು ಯಾಕೆ ಅಂದರೆ ಟು ಗೆಟ್ ಗಾಡ್ಸ್ ಥಾಟ್ಸ್, ಗಾಡ್ಸ್ ಇಂಟೆನ್ಷನ್ಸ್, ದೇವರ ಆಲೋಚನೆಗಳನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ. ಅದಕ್ಕೆ ಬ್ರೈನ್ ಕೊಟ್ಟಿರೋದು. ನೀನು ದೇವರ ಆಲೋಚನೆ ಬ್ರೈನಲ್ಲಿ ಇಟ್ಕೊಳ್ದೇ ಇದ್ದರೆ ಬ್ರೈನ್ ಡ್ಯಾಮೇಜ್ ಆಗೋಗುತ್ತೆ. ಬ್ರೈನ್ ಡೆಡ್ ಆಗೋ ಸಾಧ್ಯತೆ ಇದೆ. ಬೇಡದೇ ಇರೋದೆಲ್ಲ ಈ ಬ್ರೈನ್ ಒಳಗಡೆ ತುಂಬಿಸ್ಕೊಂಡಿದ್ದೀರಿ, ಜೀವನ ಹಾಳಾಗತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಬ್ರೈನ್ನಲ್ಲಿ, ನಮ್ಮ ಮೈಂಡಲ್ಲಿ ನಾವು ದೇವರು ಏನು ಆಲೋಚನೆ ಕೊಡ್ತಾರೆ ಅಂತ ದೇವ್ರು ಕೊಡ್ತಾ ಇರ್ತಾರೆ ಆಲೋಚನೆ, ಅದನ್ನು ವಿ ಹ್ಯಾವ್ ಟು ರಿಸೀವ್ ಇಟ್ ಹಿಯರ್ ಆ್ಯಂಡ್ ಕೀಪ್ ಆನ್ ಸ್ಪೀಕ್ ದಟ್. ಅದನ್ನು ಮಾತಾಡಿ. ಯಾರ ಜೊತೆಗೆ? ಎಲ್ಲರ ಜೊತೆಗೂ ದೇವರ ಆಲೋಚನೆಗಳನ್ನ ಮಾತಾಡಿ, ಸ್ವರ್ಗೀಯ ವಿಷಯಗಳನ್ನ ಮಾತಾಡಿ. ನಾವು ಬಾಯಲ್ಲಿ ಹೇಳ್ತೀವಿ, ಏನಂತ ಹೇಳ್ತೀವಿ? ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವನ್. ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು. ಯಾವ ರಾಜ್ಯದ ಪ್ರಜೆಗಳು? ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು. ಬಾಯಲ್ಲಿ ಬರೋ ಮಾತು ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದ, ಲೋಕಕ್ಕೆ ಸಂಬಂಧಪಟ್ಟಿದ್ದ? ಅಲ್ಲಿಗೆ ನಮ್ಮನ್ನೇನಂತ ಕರಿಬೇಕು? ನಾವು ಕಪಟಿಗಳಲ್ಲದೆ ಮತ್ತೇನು? ಎಲ್ಲಿ ಕಪಟಿಯೇ ಅಂತ ನಮ್ಮನ್ನು ನಾವು ಕರ್ಕೋಬೇಕಷ್ಟೇ. ನಾವು ದೊಡ್ಡಕ್ಕೆ ಬಿಲ್ಡಪ್ ಕೊಡ್ತೀವಿ, ಬೈಬಲ್ ಕೊಟೇಶನ್ ಎಲ್ಲ ಹೇಳಿಬಿಟ್ಟು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನಾವು ಹೌದು ಆಮೇನ್ ಅಂತೆಲ್ಲ ಹೇಳಿ ಕೈ ತಟ್ಟಿ ಎದ್ದು ಕುಣಿದು ಕುಪ್ಪಳಿಸಿ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಮಾತಾಡೋದೆಲ್ಲ ಯಾವುದು ರಾಜ್ಯದ್ದು? ಅವನು ಹಾಗೆ, ಅವಳು ಹಾಗೆ, ಇವ್ರು ಹೀಗೆ, ಅದು ಹೀಗೆ, ನಂದು ಹಾಗೆ, ನನ್ನ ಮುಂದೇನೋ ಹಿಂದೇನೋ ಗೊತ್ತಿಲ್ಲ. ಇದು ಯಾವ ರಾಜ್ಯದ ವಿಷಯ? ಆವಾಗ ಇಲ್ಲಿ ಆಮೇಲೆ ಹೇಳಿದ್ದೆಲ್ಲ ನಾಟಕ ಮಾಡ್ದಂಗೆ ಆಯ್ತಲ್ಲ. ಸ್ವರ್ಗ ರಾಜ್ಯದ ಪ್ರಜೆಗಳ ಬಾಯಲ್ಲಿ ಸ್ವರ್ಗ ರಾಜ್ಯದ ವಿಷಯಗಳೇ ಬರಬೇಕು. ಹಾಗಿದ್ದರೆ ಮಾತ್ರ ಸ್ವರ್ಗ ರಾಜ್ಯಕ್ಕೆ ಸೇರ್ಲಿಕ್ಕಾಗತ್ತೆ. ಯೆಹೋಶುವನಿಗೆ ದೇವರೇನು ಹೇಳ್ತಾರೆ ಗೊತ್ತಾ? 6ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ ಮೇಲೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಏಕೆಂದರೆ ನಾನು ಈ ಜನರ ಪೂರ್ವಜರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡನ್ನು ಇವರಿಗೆ ಸ್ವಾಧೀನಪಡಿಸಬೇಕಾದವನು ನೀನೇ. ಯಾವುದದು? ಕಾನಾನ್ ನಾಡು. ಆ ಕಾನಾನ್ ದೇಶಕ್ಕೆ ಈ ಜನರನ್ನೆಲ್ಲ 6 ಲಕ್ಷಕ್ಕಿಂತ ಹೆಚ್ಚು ಮಂದಿ ಇದ್ದಾರೆ ಇಲ್ಲಿ, ಇವ್ರನ್ನೆಲ್ಲ ಕರ್ಕೊಂಡೋಗಿ ಸೆಟ್ಲ್ ಮಾಡಬೇಕು. ನೀನು ಹೋಗಿ ಸೆಟ್ಲ್ ಆಗಬೇಕು. ಆದ್ದರಿಂದ ನಿನ್ನ ಬಾಯಲ್ಲಿ ಇದಿರಬೇಕು. ಅದರ ಅರ್ಥ ಏನು ಗೊತ್ತಾ? ಕಾನಾನ್ ದೇಶಕ್ಕೆ ಸಂಬಂಧಪಟ್ಟ, ದೇವರ ವಾಗ್ದಾನಕ್ಕೆ ಸಂಬಂಧಪಟ್ಟ ವಿಷಯಗಳು ನಿನ್ನ ಬಾಯಲ್ಲಿರಬೇಕು, ನಿನ್ನ ಹೃದಯದಲ್ಲಿರಬೇಕು. ಇದನ್ನು ಕುರಿತಾಗಿ ನಿನ್ನ ಜನರಿಗೆ ಮಾತಾಡಬೇಕು. ನಿನ್ನ ಜನರ ಹತ್ರ ಮಾತಾಡುವಾಗ ಯಾವ ಊರಿನ ವಿಷಯ ಹೇಳಬೇಕು? ಕಾನಾನ್ ನಾಡಿನ ವಿಷಯವಾಗಿ ಹೇಳಬೇಕು. ವಾಗ್ದಾನ, ದೇವರು ಪ್ರಾಮಿಸ್ ಕೊಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ದ ಪ್ರಾಮಿಸ್ಡ್ ಲ್ಯಾಂಡ್. ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಅಸ್. ದೇವರು ವಾಗ್ದಾನ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಟು ಅಕ್ವೈರ್, ವಿ ಆರ್ ಗೋಯಿಂಗ್ ಟು ಕಾನ್ಕರ್ ದೇರ್. ನಾವಲ್ಲಿ ವಶಪಡಿಸಿಕೊಳ್ತೀವಿ, ನಾವಲ್ಲಿ ಜಯಶಾಲಿಗಳಾಗ್ತೇವೆ, ನಾವಲ್ಲಿದ್ದವ್ರನ್ನೆಲ್ಲ ಓಡಿಸಿ ನಾವು ಅದನ್ನು ಸ್ವಾಧೀನಪಡಿಸ್ಕೊಳ್ತೀವಿ. ಅದು ನಮ್ಮ ಸೊತ್ತು, ಯಾಕೆಂದರೆ ದೇವರು ನಮಗೆ ಕೊಟ್ಟಾಯ್ತು. ಅದು ಇಟ್ ಈಸ್ ಆರ್ಸ್. ಯೇಸ್ವಾಮಿ ಏನು ಹೇಳ್ತಾರೆ? ಬಲಪ್ರಯೋಗ ಮಾಡುವವನು ಸ್ವರ್ಗ ರಾಜ್ಯವನ್ನು ಸ್ವಂತವಾಗಿಸಿಕೊಳ್ತಾನೆ. ಇಕ್ಕಟ್ಟಾದ ದಾರಿಯಲ್ಲಿ ಹೋಗಬೇಕು, ಶ್ರಮ ಪಡಬೇಕು. ಸ್ಟ್ರೈವ್ ಟು ಗೆಟ್ ಇನ್ ಟು ದಟ್ ಕಿಂಗ್ಡಮ್. ಆ ರಾಜ್ಯದ ಒಳಗೆ ಪ್ರವೇಶಿಸಲಿಕ್ಕೆ ನೀವೇನು ಮಾಡಬೇಕು? ಸರ್ವ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಫೈಟ್ ಮಾಡಿ ಅಂತ ಹೇಳ್ತಾರೆ. ಸುಮ್ಮನೆ ನಿದ್ದೆ ಮಾಡಿ ಅಂತ ಹೇಳಿಲ್ಲ, ಅಲ್ಲೆಲ್ಲೂ ಹೇಳಿದ್ರೆ ಆಗೋದಿಲ್ಲ. ಭಾನುವಾರ ಚರ್ಚಿಗೆ ಹೋಗಿ ಬಂದರೆ ಸ್ವರ್ಗ ರಾಜ್ಯದ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬೈಬಲ್ ಹಿಡ್ಕೊಂಡು ಊರೂರು ಸುತ್ತಿದ್ರೆ ಸ್ವರ್ಗ ರಾಜ್ಯದ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಬಲ ಪ್ರಯೋಗ ಮಾಡಬೇಕು. ಯಾರ ವಿರುದ್ಧ? ದೇವರ ವಿರುದ್ಧ ಅಲ್ಲ, ನಮ್ಮ ಶರೀರ ಸ್ವಭಾವದ ವಿರುದ್ಧ, ಅವಿಶ್ವಾಸದ ವಿರುದ್ಧ. ಶರೀರ ಸ್ವಭಾವ, ಅವಿಶ್ವಾಸ, ಇದು ಮಹಾಶತ್ರು. ಸೈತಾನ ಅವನು ಶತ್ರು ಆಗಿದ್ದರೂ ಕೂಡ ಹಿ ಈಸ್ ಡೆಡ್ ಎನಿಮಿ. ಈಸ್ ಎನಿಮಿ ಬಟ್ ಈಸ್ ಆಲ್ಮೋಸ್ಟ್ ಡೆಡ್. ಆದರೆ ನಮ್ಮ ಈ ಜೀವಂತವಾಗಿರೋ ಶತ್ರು ಯಾರು ಕೇಳಿದರೆ ಈ ಶರೀರ ಸ್ವಭಾವ. ಆದ್ದರಿಂದ ಬಲ ಪ್ರಯೋಗ ಮಾಡಬೇಕು. ಯೆಹೋಶುವನಿಗೆ ದೇವರು ಹೇಳ್ತಾರೆ, ವಾಗ್ದಾನ ಭೂಮಿ ನೋಡು, ನಡಿ, ಎಡಕ್ಕೂ ಬಲಕ್ಕೂ ನೋಡಬೇಡ. ನೋಡಿ 7ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಇದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ನೋಡಬೇಡ ಅಂತ ಹೇಳ್ತಾರೆ. ಹೌದಾ? 7ನೇ ವಾಕ್ಯ ಏನು? ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೋಡಬೇಡ. ಡು ನಾಟ್ ಟರ್ನ್ ಫ್ರಮ್ ಇಟ್ ಟು ದ ರೈಟ್ ಹ್ಯಾಂಡ್ ಆರ್ ಟು ದ ಲೆಫ್ಟ್ ಹ್ಯಾಂಡ್, ಸೊ ದಟ್ ಯು ಮೇ ಬಿ ಸಕ್ಸಸ್ಫುಲ್ ವೆರ್ ಎವರ್ ಯು ಗೋ.
ವೈ ವಿ ಆರ್ ನಾಟ್ ಸಕ್ಸಸ್ಫುಲ್? ವಿ ಆರ್ ಟರ್ನಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಅಪ್ ಸೈಡ್, ಡೌನ್ ಸೈಡ್, ಆಲ್ ದ ಸೈಡ್ಸ್. ನಾವು ದೇವ್ರ ಕಡೆಗೆ ಬಿಟ್ಟು ಬಾಕಿ ಎಲ್ಲ ಕಡೆಗೂ ನೋಡ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ, ಊಟ ಸರಿ ಇಲ್ಲ, ಬಟ್ಟೆ ಸರಿ ಇಲ್ಲ, ಜನ ಸರಿ ಇಲ್ಲ, ಊರು ಸರಿ ಇಲ್ಲ, ಫಾದರ್ ಸರಿ ಇಲ್ಲ, ಸಿಸ್ಟರ್ ಸರಿ ಇಲ್ಲ, ಚರ್ಚ್ ಸರಿ ಇಲ್ಲ, ಬೈಬಲ್ ಸರಿ ಇಲ್ಲ, ವಾಕ್ಯ ಸರಿ ಇಲ್ಲ, ಟ್ರಾನ್ಸ್ಲೇಷನ್ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಸೌಂಡ್ ಸರಿ ಇಲ್ಲ, ಮೈಕ್ ಸರಿ ಇಲ್ಲ, ನೆಲ ಸರಿ ಇಲ್ಲ. ಕುಣಿಯಕ್ಕೆ ಬರ್ತಿದ್ದಾನೆ, ರಂಗಸ್ಥಳ ವಾರೆ ಆಗಿತ್ತಂತೆ. ಗಾದೆ ಕೇಳಿಸ್ಕೊಂಡಿದ್ದೀರಾ? ಅವನಿಗೆ ಕುಣಿಯಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವನೇನು ಹೇಳ್ದೆ ಗೊತ್ತಾ? ಸ್ಟೆಪ್ ಕರೆಕ್ಟಾಗಿ ಹಾಕಿಲ್ಲ. ಜನ ಎಲ್ಲ ನಗಾಡಿದ್ರು, ಯಾಕೋ ಸರಿಯಾಗಿ ಡ್ಯಾನ್ಸ್ ಮಾಡಿಲ್ಲ, ಸ್ಟೆಪ್ ಹಾಕಿಲ್ಲ ಅಂತ. ಅದಕ್ಕೆ ಅವನು ಕೊಟ್ಟ ಕಾರಣ ಏನು ಗೊತ್ತಾ? ರಂಗಸ್ಥಳ ಸರಿ ಇರಲಿಲ್ಲ ಅಂತ. ಸ್ಟೇಜ್ ಸರಿಯಾಗಿ ಹಾಕಿಲ್ಲ, ಹಿಂಗೆ ಹಾಕಿಬಿಟ್ಟಿದ್ರು, ಅದಕ್ಕೆ ನಂದು ಸ್ಟೆಪ್ ಸರಿಯಾಗಿ ಹಾಕೋಕ್ಕಾಗಿಲ್ಲ ಅಂತ. ಕುಣಿಯಕ್ಕೆ ಬರ್ತಿದ್ದವನಿಗೆ ರಂಗಸ್ಥಳ ಸರಿ ಇರಲಿಲ್ಲ ಅಂತ ಹೇಳಿದಾಗ ಆಯ್ತಿದ್ದು. ಅಲ್ಟಿಮೇಟಾಗಿ ನಾವು ದೇವರೇ ಸರಿ ಇಲ್ಲ ಅನ್ನೋಷ್ಟು ಬುದ್ಧಿವಂತರಾಗಿದ್ದೀವಿ ಇವತ್ತು. ಸೈತಾನ ಸರಿ ಇಲ್ಲ, ಸೈತಾನ ಸರಿ ಇಲ್ಲ ಅಂತ ನೀವು ಯಾಕೆ ಹೇಳ್ತೀರ? ಅವನು ಸರಿಯೇ ಇಲ್ಲ. ನೀವು ಹೇಳಿದ ಮೇಲಲ್ಲ ಅವನು ಸರಿಯಾಗದೆ ಇರೋದು, ಅವನು ಹಾಗೇ ಇರೋದು. ತಪ್ಪು ಎಲ್ಲಿ? ತಪ್ಪು ಆ ಕಡೆ ನೋಡಿ ಅಲ್ಲೇನೋ ಇದೆ ಅದನ್ನೇ ಮಾತಾಡಿದ್ವಿ, ಈ ಕಡೆ ನೋಡಿದ್ವಿ ಇದನ್ನೇ ಮಾತಾಡಿದ್ವಿ, ಅಲ್ಲೇನೋ ನೋಡಿದ್ವಿ ಅದನ್ನೇ ಮಾತಾಡಿದ್ವಿ. ಅದಕ್ಕೆ ಯೆಹೋಶುವನಿಗೆ ಹೇಳ್ತಾರೆ, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ತಿರುಗಿದ್ರೆ ಅಲ್ಲೆಲ್ಲ ಏನೇನೋ ನೋಡ್ತೀಯ, ಏನೇನೋ ಹೇಳ್ತೀಯ, ನೋಡಿದ್ದೆಲ್ಲ ಬಾಯಲ್ಲಿ ಹೇಳ್ತಾ ಇರ್ತೀಯ. ಅದರಿಂದ ನೀನು ಎಲ್ಲಿ ನೋಡು? ಇಲ್ಲಿ ನೋಡು. ಲುಕ್ ಇನ್ ಟು ದ ವರ್ಡ್ ಆಫ್ ಗಾಡ್. ನೀನು ವಾಕ್ಯ ನೋಡು, ಧರ್ಮಶಾಸ್ತ್ರವನ್ನು ನೋಡು. ಆಗ ನೀನೇನು ಹೇಳ್ತೀಯ? ಅದರಲ್ಲಿ ಬರೆದಿರೋದನ್ನು ಹೇಳ್ತೀಯ. ಅದರಲ್ಲಿ ಏನು ಬರೆದಿದೆ? ಅದರಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬನಿಗೆ ವಾಗ್ದಾನ ಮಾಡಿದ ವಾಗ್ದಾನಗಳು ಬರೆದಿದೆ. ದೇವರು ನಿಮ್ಮನ್ನು ಖಂಡಿತವಾಗಿಯೂ ವಾಗ್ದಾನ ಭೂಮಿಗೆ ಸೇರಿಸ್ತಾರೆ. ಹಾಲು ಜೇನು ಹರಿಯುವ ನಾಡನ್ನು ನಿಮಗೆ ಸ್ವಂತವಾಗಿ ಕೊಡ್ತಾರೆ. ನೀವು ಅಲ್ಲಿ ಸಂತೋಷವಾಗಿ ಬದುಕ್ತೀರಿ. ಎಂಥ ವಾಗ್ದಾನ! ಇದನ್ನು ನೋಡುವಾಗ ಅದು ಕಾಣಿಸುತ್ತೆ, ಎಡಕ್ಕೆ ನೋಡುವಾಗ ಏನೋ ಕಾಣಿಸುತ್ತೆ, ಬಲಕ್ಕೆ ನೋಡುವಾಗ ಇನ್ನೇನೋ ಕಾಣಿಸುತ್ತೆ. ಆಗ ನಾವು ದಾರಿ ತಪ್ಪಿ ಹೋಗ್ತೀವಿ, ನಮ್ಮ ನಾಲ್ಗೆ ತಪ್ಪಿ ಹೋಗುತ್ತೆ. ಅದರಿಂದ ಎಡಕ್ಕೂ ನೋಡಬೇಡಿ, ಬಲಕ್ಕೂ ನೋಡಬೇಡಿ. ಮನುಷ್ಯರು ಕಾಣಿಸ್ತಾರೆ, ಲೋಕ ಕಾಣಿಸುತ್ತೆ. ಆವಾಗ ಬಾಯಲ್ಲಿ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಮಾತು ಬರೋದಿಲ್ಲ, ಲೋಕದ ಮಾತುಗಳು ಬರುತ್ತೆ. ಲೋಕದ ಮಾತುಗಳು ಬಂದಾಗ ಅದು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಮಾಡುವ ತಪ್ಪಾದ ಮಾತುಗಳು ಬೇರೆಯವ್ರ ಜೀವನ ಅಲ್ಲ ಹಾಳು ಮಾಡೋದು, ನಿನ್ನ ಮಾತುಗಳಿಂದ ನೀನೇ ಹಾಳಾಗೋಗ್ತೀಯ. ನೀನೇನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ವಾಟ್ ಯು ಸೋ ಯು ರೀಪ್. ನೀನೇನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ನೀನು ಯಾವ ಬೀಜ ಬಿತ್ತಾ ಇದೆಯಾ? ಅವನು ಸರಿ ಇಲ್ಲ, ಇಲ್ಲಿ ಹಾಳಾಗೋದು ಯಾರು? ಅವನಲ್ಲ, ನಾನು ಹಾಳಾದೆ. ಇಲ್ಲಿ ಯಾಕೆ ಹಾಳಾದೆ? ಸರಿ ಇಲ್ಲ ಅನ್ನೋ ಬೀಜನ ಬಿತ್ತದ್ರಿಂದ ಇಲ್ಲಿ ನಾನು ಹಾಳಾದೆ. ಆ ಮನೆಯವರ ಅವ್ರು ಸ್ವಲ್ಪನೂ ಸರಿ ಇಲ್ಲ. ಇಲ್ಲಿ ಹಾಳಾಗಿ ಹೋಗೋದು ಯಾರು ಮನೆಯವರು? ನಿನ್ನ ಮನೆಯವರು. ಜನನ ಮತ್ತು ಮರಣ, ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ನಮ್ಮ ಬಾಯಿಯಿಂದ ಹೊರಟು ಬರಬೇಕಾದ ಮಾತುಗಳು ಯಾವ ಮಾತುಗಳು? ಜೀವದ ಮಾತುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ನಿಮ್ಮನ್ನು ಕ್ಲೀನ್ ಮಾಡುತ್ತೆ. ಇಟ್ ವಿಲ್ ಕ್ಲೆನ್ಸ್ ಯು. My words will cleanse you. My words has the power to cleanse your soul, your mind, your conscience, your thoughts, your thinking pattern. ನಿನ್ನ ಆಲೋಚನೆ ಮಾಡುವ ಕ್ರಮ, ನಿನ್ನ ಮನಸ್ಸು, ನಿನ್ನ ಮನಸ್ಸಾಕ್ಷಿ, ನಿನ್ನ ಫೀಲಿಂಗ್ಸ್, ಇದೆಲ್ಲವನ್ನು ಕ್ಲೀನ್ ಮಾಡುವ ಶಕ್ತಿ ಯಾವುದಕ್ಕೆ ಇದೆ? ದೇವರ ವಾಕ್ಯಕ್ಕೆ ಇದೆ. ಸೊ the more you speak the word of God, it will cleanse your soul
ಆ್ಯಂಡ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಯು ಇನ್ ಟು ದ ಇಮೇಜ್ ಆಫ್ ಗಾಡ್ಸ್ ಸನ್. ಅದು ನಿನ್ನನ್ನು ಕ್ಲೀನ್ ಮಾಡಿ 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 ಲಾಸ್ಟಿಗೆ ನೀನು ಹೆಂಗೆ ಕಾಣ್ತೀಯ ಗೊತ್ತಾ? ದೇವರ ಪುತ್ರನ ಹಾಗೆ ಕಾಣ್ತೀಯ, ಯೇಸುವಿನ ಹಾಗೆ ಕಾಣ್ತೀಯ. ಸೊ ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಟು ಟ್ರಾನ್ಸ್ಫಾರ್ಮ್ ಯು ಇನ್ ಟು ದ ಇಮೇಜ್ ಆಫ್ ಕ್ರೈಸ್ಟ್ ಜೀಸಸ್. ದೇವರ ವಾಕ್ಯಕ್ಕೆ ಶಕ್ತಿ ಎಷ್ಟಿದೆ ಅಂದರೆ ನಮ್ಮನ್ನು ಅದು ದೇವರ ಪುತ್ರನ ಅನುರೂಪಿಯಾಗಿ ಮಾಡುವಷ್ಟು ಶಕ್ತಿ ಇದೆ. ಆದರೆ ಈ ಶಕ್ತಿಯುತವಾದ ದೇವರ ವಾಕ್ಯಗಳನ್ನ ಮರೆತು ಬಿಟ್ಟು ನಾವು ಏನೇನೆಲ್ಲ ಮಾತಾಡ್ತೀವಲ್ವ. ಸೈತಾನನ ಟಾರ್ಗೆಟ್ ಏನು ಗೊತ್ತಾ? ಸೈತಾನನ ಟಾರ್ಗೆಟ್ ನಾವು ಈ ನಿತ್ಯ ಜೀವ ಪಡ್ಕೊಳ್ಬಾರ್ದು, ನಾವು ಯೇಸುವಿನಂತೆ ಆಗಬಾರ್ದು ಅಷ್ಟೇ, ಬೇರೆ ಏನೋ ಒಂದು ಟಾರ್ಗೆಟ್ ಇಲ್ಲ. ಅದಕ್ಕೇನು ಮಾಡ್ತಾನೆ? ಅದಕ್ಕೆ ನಮ್ಮ ಈ ಶರೀರಕ್ಕೆ ಇಷ್ಟವಾದ, ಮನಸ್ಸಿಗೆ ಇಷ್ಟವಾದ ಕೆಲವೊಂದನ್ನು ಎಡಗಡೆ ಬಲಗಡೆ ಡಿಸೈನ್ ಮಾಡಿ ಇಟ್ಟು ಅಲ್ಲಿ ನೋಡು ಅಲ್ಲಿ ನೋಡು ಅಂತಾನೆ. ನಾವು ನೋಡ್ತೀವಿ, ದಿಸ್ ಈಸ್ ವಾಟ್ ಐ ವಾಂಟ್, ಇದೇ ನಾನು ಹುಡುಕ್ತಾ ಇದ್ದಿದ್ದು. ಈ ಕಡೆ ನೋಡು, ಹೇಗೋ ಕಷ್ಟಪಟ್ಟು ಆ ಕಡೆಯಿಂದ ಎಲ್ಲೋ ಧ್ಯಾನಕ್ಕೆ ಹೋಗಿ ನಾವು ವಾಕ್ಯ ಕೇಳೋ ಟರ್ನ್ ಆಗಿ ಮತ್ತೆ ಈ ಕಡೆಗೆ ನೋಡಿದ್ವಿ, ವಾಕ್ಯದ ಕಡೆಗೆ. ಹಗಲಿರುಳೆಲ್ಲದೆ ಇದನ್ನೇ ಧ್ಯಾನಿಸಿದ್ವಿ 3 ದಿನ. 4ನೇ ದಿನ ಅವನು ಬರ್ತಾನೆ, ಅಲ್ಲಿ ನೋಡು, ನೋಡ್ತಾ ನೋಡ್ತಾ ಇಷ್ಟ ಆಯಿತು ನಮಗೆ, ಕುತ್ತಿಗೆ ಈ ಕಡೆ ತಿರುಗ್ತಾನೇ ಇಲ್ಲ ಈಗ. ಯಾಕೆಂದ್ರೆ ನಮ್ಗೆ ಇಷ್ಟವಾಗಿರೋದು ಈ ಕಡೆ ಸಿಗ್ತಾ ಇದೆಯಲ್ವಾ, ಈಗ ಬಲಗಡೆಗೆ ತಿರುಗಿಬಿಟ್ಟಿದ್ದೀವಿ. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ ಬಾ ಅಂತ. ಅವನು ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ. ಯಾವುದ್ರ ಮೇಲೆ? ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ, ಮುಳುಗಿಲ್ಲ. ಆದರೆ ಸ್ವಲ್ಪ ದೂರ ಯೇಸು ಸ್ವಾಮಿನ ನಡ್ಕೊಂಡು ಹೋಗುವಾಗ ಎಡಗಡೆಯಿಂದ ಬಲಗಡೆಯಿಂದ ಶಬ್ದಗಳು ಬರುತ್ತೆ, ಅಲೆಗಳ ಶಬ್ದ, ಗಾಳಿಯ ಶಬ್ದ ಎಲ್ಲ ಬರುತ್ತೆ. ಎಲ್ಲೋ ಏನೋ ಶಬ್ದ ಬರ್ತಾ ಇದೆಯಲ್ಲ, ಏನದು ಅಂತ ಹೀಗೆ ನೋಡ್ದ. ಆ ಕಡೆ ಈ ಕಡೆ ನೋಡ್ತಾನೆ ಮುಳುಗೋದ. ಅಯ್ಯೋ ನಾನು ಮುಳುಗ್ತಾ ಇದ್ದೀನಿ ಅಂದ. ನಮ್ಮ ಜೀವನನೂ ಹಾಗೆ. ಯೇಸು ಸ್ವಾಮಿನ ನೋಡಿ ಸ್ವಲ್ಪ ದಿನ ನಡೀತೀವಿ, ಆಮೇಲೆ ಅಲ್ಲಿ ಯಾರೋ ಏನೋ ಹೇಳಿದರು, ಇಲ್ಲಿ ಯಾರೋ ಏನೋ ಮಾಡಿದರು ಅಂತ ಹೇಳುವಾಗ ನಮ್ಮ ಗಮನ ಯಾವ ಕಡೆಗೆ ಹೋಯ್ತು? ಅವ್ರು ಯಾಕೆ ಮಾಡಿದ್ರು? ಅವ್ರು ಹಂಗೆ ಮಾಡಬಾರ್ದಾಗಿತ್ತಲ್ಲ, ಇವ್ರು ಯಾಕೆ ಹೀಗೆ ಹೇಳಿದರು, ಹೀಗೆ ಹೇಳಬಾರ್ದಾಗಿತ್ತಲ್ಲ, ಅಂಥದ್ದು ನಾನೇನು ತಪ್ಪು ಮಾಡಿದೆ? ಈಗ ಅದರಿಂದ ಹೋಗ್ತೀವಿ ನಾವು. ಏನು ನಾವು ಸರಿ ಇದ್ದೀವಿ ಅಂತ ಪ್ರೂವ್ ಮಾಡೋಕೆ ಹೋಗ್ತೀವಿ. ನೀನು ಹಾಳಾಗಿ ಹೋಗ್ತೀಯ. ನೀನು ಸರಿ ಇದ್ದೀವಿ ಅಂತ ಈ ಪ್ರಪಂಚದ ಎಲ್ಲ ಕೋರ್ಟಲ್ಲೂ ಪ್ರೂವ್ ಮಾಡಿಕೊಂಡು ದೇವ್ರ ಕೋರ್ಟಲ್ಲಿ ನೀನು ನಿಂತ್ಕೊಳ್ಳುವಾಗ ದೇವ್ರು ಅಲ್ಲೂ ನಿನ್ನ ಬಗ್ಗೆ ಹೀಗೆ ರಿಪೋರ್ಟ್ ತೆಗೆದು ತೋರಿಸಿದ್ರೆ ತಲೆ ತಗ್ಗಿಸ್ಕೋಬೇಕಷ್ಟೇ. ನೀನು ಸರಿ ಇದೆಯಾ ಅಂತ ಯಾರಿಗೆ ಪ್ರೂವ್ ಮಾಡ್ತೀಯಾ ಹೇಳು? ಈ ಪ್ರಪಂಚದಲ್ಲಿರುವ ಎಲ್ಲ ಗಂಡಂದರು ಪ್ರೂವ್ ಮಾಡ್ತಾರೆ ಹೆಂಡ್ತಿರ ಮುಂದೆ ನಾನು ಸರಿ ಇದ್ದೀನಿ ಅಂತ. ಹೆಂಡ್ತಿರು ಪ್ರೂವ್ ಮಾಡ್ತಾರೆ ನಾನು ನನ್ನ ಗಂಡನ ಮುಂದೆ ಸರಿ ಇದ್ದೀನಿ ಅಂತ. ದೇವ್ರ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ಇಬ್ಬರನ್ನೂ ಒಳಗಾಗ್ತಾರೆ ದೇವರು. ಒಳಗಂದ್ರೆ ಸ್ವರ್ಗದೊಳಗಲ್ಲ, ನರಕದೊಳಗಡೆ. ಅಲ್ಲಿ ಪ್ರೂವ್ ಮಾಡೋಕ್ಕೆ ಹೋದರೆ ಇಬ್ಬರನ್ನೂ ಹೊರಗೆ ಹಾಕಿದ್ರು ದೇವ್ರು ಏದೇನು ತೋಟದಲ್ಲಿ. ಯಾಕೆ ಗೊತ್ತಾ? ಇದೇ ಕಾರಣಕ್ಕೆ. ಪ್ರೂವ್ ಮಾಡೋಕ್ಕೆ ಹೋದರು. ನಾನು ಸರಿ ಇದ್ದೀನಿ ಅಂತ ಆದಮ ಪ್ರೂವ್ ಮಾಡ್ದ, ಅವಳು ನಾನು ಸರಿ ಇದ್ದೀನಿ ಅಂತ ಅವಳು ಪ್ರೂವ್ ಮಾಡ್ಲಿಕ್ಕೆ ಹೊರಡ್ಲು. ನಿಮಗಿಬ್ಬರಿಗೂ ಸರಿಯಾದ ಜಾಗ ಈ ಏದೇನು ತೋಟ ಅಲ್ಲ, ಗೆಟ್ ಔಟ್ ಅಂತ ಹೊರಗೆ ಹಾಕಿ ಅಲ್ಲೊಂದು ಕತ್ತಿನ ಇಟ್ಬಿಟ್ರು. ಯಾವ ಒಳಗೆ ಬಂದರೆ ಕತ್ತರಿಸೋಗ್ಲಿ ಅಂತ. ಸಿ, ಉದ್ದೇಶ ಅದಲ್ಲ, ಉದ್ದೇಶ ಬೇರೆ ಇತ್ತು. ನನಗೆ ಈ ವಿಷಯಕ್ಕೆ ತಕ್ಕಾಗಿ ಹೇಳಿದ್ದು ಅದನ್ನು ಹೇಳಬೇಕಲ್ವ. ಅಂದರೆ ಈ ಪಾಪದ ಹೊಲಸಿಟ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ನಾವು ಬದುಕೋದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ದೇವರು ಹೊರಗೆ ಹಾಕಿದ್ದು. ಶಾಶ್ವತವಾಗಿ ಹೊರಗೆ ಇರಲಿ ಅಂತಲ್ಲ, ದೇವರು ಪಾಪವನ್ನು ಎಷ್ಟಾಗಿ ದ್ವೇಷಿಸ್ತಾರೆ ಅದು ನಮಗೆ ಅರಿವಾಗಬೇಕು. ದೇವರ ಸಾನ್ನಿಧ್ಯದ ಒಳಗೆ, ಆ ಸ್ವರ್ಗದ ಒಳಗೆ ಪಾಪಕ್ಕೆ ಪ್ರವೇಶ ಇಲ್ಲ ಯಾವತ್ತು. ಇಟ್ಸ್ ಆಲ್ವೇಸ್ ಔಟ್. ಇನ್ನೊಂದು ನಮಗೆ ಇವತ್ತಿನ ಈ ತರಗತಿಯಲ್ಲಿ ಗೊತ್ತಾಗ್ತಾ ಇರೋದೇನೆಂದರೆ, ಸೆಲ್ಫ್ ಜಸ್ಟಿಫೈ ಮಾಡುವ ಯಾರಿಗೂ ಸ್ವರ್ಗದೊಳಗಡೆ ಹೋಗೋಕ್ಕಾಗಲ್ಲ. ಇಫ್ ಯು ಜಸ್ಟಿಫೈ ಯುವರ್ ಸೆಲ್ಫ್, ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. If you keep on accusing others, you cannot enter into the kingdom of God. When you accuse others, you are indirectly saying you are right. And before God, you are saying all these nonsense things.
ಬಿಫೋರ್ ದ ಹೋಲಿ ಗಾಡ್, ಪರಿಶುದ್ಧನಾದ ದೇವರ ಮುಂದೆ ನಿಂತ್ಕೊಂಡು ನೀನು ನಾನ್ ಸೆನ್ಸ್ ಮಾತಾಡ್ತಾ ಇದೆಯಾ? ಇನ್ನೊಬ್ಬರನ್ನ ಅವರು ಸರಿ ಇಲ್ಲ, ಅವರಿಂದ ನನ್ನ ಜೀವನ ಹಾಳಾಯಿತು, ಲೈಫ್ ಹಾಳಾಯಿತು ಅಂತ ನೀನು ಅವ್ರನ್ನ ಆರೋಪಿಸುವಾಗ ಇಂಡೈರೆಕ್ಟಾಗಿ ನೀನೇನು ಹೇಳ್ತಾ ಇದೆಯಾ? ನಾನು ಒಳ್ಳೆಯವಳು, ನನಗೆ ಮೋಸ ಆಗಿದೆ, ಅವ್ರು ಮೋಸಗಾರ ಅಂದರೆ ನೀನು ಒಳ್ಳೆಯವಳು ಅಂತ. ಯಾರ ಮುಂದೆ? ಮನುಷ್ಯರ ಮುಂದೆ, ಲೋಕದ ಕೋರ್ಟ್ ಮುಂದೆ. ಇಲ್ಲಿ ಪಾಸ್ ಆಗ್ಬೋದು, ನಿನ್ನ ಕೇಸ್ ಇಲ್ಲಿ ಪಾಸ್ ಆಗ್ಬೋದು, ಆದರೆ ಸ್ವರ್ಗದ ಕೇಸ್ ಕೋರ್ಟಲ್ಲಿ ಅದು ಪಾಸ್ ಆಗೋದಿಲ್ಲ. ಎತ್ತಿ ಬಿಸಾಡ್ತಾರೆ ದೇವರು, ಎತ್ಕೊಂಡು ಹೋಗು ಅಂತ. ಅದರಿಂದ ಎಡಕ್ಕೂ ನೋಡಬೇಡಿ, ಬಲಕ್ಕೂ ನೋಡಬೇಡಿ, ಯೇಸುವನ್ನು ಮಾತ್ರ ನೋಡಿ. ಯೇಸುವನ್ನು ನೋಡಿದರೆ ಏನು ಸಿಗುತ್ತೆ ಕೇಳಿದರೆ, ಯೇಸುವನ್ನು ನೋಡೋದ್ರಿಂದ ಬೆನಿಫಿಟ್ ಏನು ಗೊತ್ತಾ? ದ ಮೋರ್ ಯು ಲುಕ್ ಇನ್ ಟು ದಿಸ್ ವರ್ಡ್ ಯು ಕ್ಯಾನ್ ಸಿ ಜೀಸಸ್. ನೀನು ಎಷ್ಟು ಈ ಧರ್ಮಶಾಸ್ತ್ರವನ್ನು ಅಥವಾ ದೇವರ ವಾಕ್ಯವನ್ನು ಹೆಚ್ಚಾಗಿ ನೀನು ಧ್ಯಾನಿಸ್ತೀಯೋ, ನೋಡ್ತೀಯೋ, ಅಷ್ಟು ನಿನಗೆ ಯೇಸುವಿನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗುತ್ತೆ. ಮೋರ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಥ್ರೂ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ರಿಪೆಂಟ್ ಮೋರ್. ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಕುಂದಿ ಹೋಗುವುದಿಲ್ಲ. ಅವ್ರ ಕಡೆಗೆ ನೋಡಿದಷ್ಟು ನಮಗೇನಾಗುತ್ತೆ? ನಮ್ಮ ಪಾಪ ನಮಗೆ ಅರಿವಾಗುತ್ತೆ. ಅಯ್ಯೋ, ನಾನು ಎಷ್ಟು ಅಶುದ್ಧನು, ನಾನು ಎಂಥ ಅನೀತಿವಂತನು, ದೇವರೇ ನಾನು ಎಷ್ಟು ದೂರವಾಗಿದ್ದೇನೆ ನಿನ್ನಿಂದ. ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ನಾನು ಪಾಪಾತ್ಮ. ಐ ನೀಡ್ ಯು ಮೋರ್ ಲಾರ್ಡ್, ಐ ಆಮ್ ಫಾರ್ ಅವೇ ಫ್ರಮ್ ಯು ಲಾರ್ಡ್, ಐ ಆಮ್ ವೆರಿ ಫಾರ್ ಅವೇ ಫ್ರಮ್ ಯು. ನಾನು ನಿನ್ನಿಂದ ತುಂಬ ದೂರವಾಗಿದ್ದೇನೆ ದೇವರೇ, ಇನ್ನೂ ಹೆಚ್ಚಾಗಿ ನೀನು ಬೇಕು, ಇನ್ನೂ ನಿನ್ನ ಹತ್ರ ಬರಬೇಕು. ನಿನ್ನ ಹತ್ರ ಬರಬೇಡ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಯು ಆರ್ ಹೋಲಿ ಗಾಡ್. ಸೊ ಯು ಕ್ಯಾನ್ ಸಿ ಯುವರ್ ಓನ್ ಅನ್ವರ್ದಿನೆಸ್. You can see your own unworthiness when you are looking into Jesus through the word of God. ದೇವರ ವಾಕ್ಯದ ಮುಖಾಂತರ ನೀನು ಯೇಸುವನ್ನು ನೋಡುವಾಗ, ಯೇಸುವಿನ ದರ್ಶನ ನಿನ್ನ ಒಳಗಡೆ ಆಗುವಾಗ, ಸಹೋದರಿಯೇ, ನಿನ್ನ ಅಯೋಗ್ಯತೆ ನಿನಗೆ ಅರಿವಾಗುತ್ತೆ. You will be able to see your unworthiness and repent. But now we are the most worthy people. ಆದರೆ ಈಗ ನಾವು ಆಗಲ್ಲ. ನಮ್ಮ ಪರವಾಗಿಲ್ಲ, ನಾವು ಅವ್ರ ಥರ ಅಲ್ಲ ಬ್ರದರ್, ನಾನು ಅವ್ರ ಥರ ಇವ್ರ ಥರ ಅಲ್ಲ, ಐ ಆಮ್ ಓಕೆ. ಆದರೆ ನೀನು ಯೇಸು ನೋಡಿಲ್ಲ. ನೀನು ಯೇಸು ನೋಡಿದಷ್ಟು ನಿನಗೆ ಗೊತ್ತಾಗುತ್ತೆ, ದೇವರೇ ಪ್ರಪಂಚದಲ್ಲಿರೋ ಎಲ್ಲರೂ ಓಕೆ, ಪಾಪಿಗಳಲ್ಲಿ ನಾನೇ ಮೊದಲನೇವನು. ಐ ಆಮ್ ದ ಫಸ್ಟ್ ಅಮಂಗ್ ಆಲ್ ದ ಸಿನ್ನರ್ಸ್. ಸಿನ್ನರ್ದೊಂದು ಲಿಸ್ಟ್ ಇದ್ದರೆ ಅದರಲ್ಲಿ ಫಸ್ಟ್ ಪರ್ಸನ್ ನಾನೇ. ಇದು ಗೊತ್ತಾಗಬೇಕಾದ್ರೆ ಯೇಸುನ ನೋಡಬೇಕು. ಯೇಸು ಆಗಿರುವ ಕನ್ನಡಿ ಮುಂದೆ ನಾನು ಹೋಗಿ ನಿಂತ್ಕೊಂಡ್ರೆ ನಾನು ಕಾಣೋದು ದೆವ್ವದ ಥರ ಕಾಣ್ತೀನಿ. ಆಗ ಹೇಳ್ತೀನಿ, ಅಯ್ಯಯ್ಯೋ ನಾನು ಪಾಪಾತ್ಮನ, ಅಲ್ಲಿಂದ ದೂರ ಇರಿ ಸ್ವಾಮಿ, ನನ್ನಂಥ ಈ ಪಾಪಿಗೆ ನಿಮ್ಮ ಈ ದರ್ಶನ. ಅಡ್ಡ ಬೀಳ್ತೀವಿ. ಅದಕ್ಕೆ ದೇವದೂತರು ಮುಖ ನೋಡ್ತಾ ಇಲ್ಲ ದೇವ್ರದ್ದು. ದೇವ್ರನ್ನ ಆರಾಧಿಸುವಾಗ 2 ರೆಕ್ಕೆಗಳಿಂದ ಮುಖ ಮುಚ್ಕೊಂಡಿದ್ದಾರೆ, ಕಾಲು ಮುಚ್ಕೊಂಡಿದ್ದಾರೆ, ಇನ್ನು 2 ರೆಕ್ಕೆ ಬಡಿತಾ, ಮುಖ ನೋಡದೆ ಬಾಯಲ್ಲಿ ಮಾತ್ರ ಪರಿಶುದ್ಧನು 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 ಅಂತ ಹೇಳ್ತಾ ಇದ್ದಾರೆ. ನಮಗೆ ಯೇಸುವನ್ನು ನೋಡ್ಲಿಕ್ಕೆ ಆಗಬೇಕಾದ್ರೆ ಈ ಧರ್ಮಶಾಸ್ತ್ರ ಎಲ್ಲಿರಬೇಕು? ಸದಾ ನಮ್ಮ ಬಾಯಲ್ಲಿರಬೇಕು, ಹೃದಯದಲ್ಲಿರಬೇಕು, ಅದನ್ನೇ ಧ್ಯಾನಿಸ್ತಾ ಇರಬೇಕು. ಆಗ ವಾಟ್ ಇಸ್ ನೆಕ್ಸ್ಟ್? ಮೆಡಿಟೇಟ್ ಆನ್ ಇಟ್ ಡೇ ಆ್ಯಂಡ್ ನೈಟ್. ಹಗಲಿರುಳೆನ್ನದೇ ಅದನ್ನೇ ಧ್ಯಾನಿಸ್ತಾ ಇರಬೇಕು. ಆಗ ನಾವೇನಾಗ್ತೀವಿ? ಏನಾಗ್ತೀವಮ್ಮ? ಧನ್ಯರಾಗ್ತೀವಿ. ನಾವು ಹಗಲಿರುಳೆನ್ನದೇ ಇವರು ಕೊಟ್ಟರು ತೊಂದರೆ ಧ್ಯಾನಿಸ್ತಾ ಇದ್ದರೆ ಹಾಳಾಗಿ ಹೋಗ್ತೀವಿ. ತೊಂದರೆ ಕೊಡ್ತಾರ ಮನುಷ್ಯರು ಪ್ರಪಂಚದಲ್ಲಿ? ತೊಂದರೆ ಕೊಡ್ತಾರೆ. ಕೆಲವ್ರು ಹೇಳ್ತಾರಲ್ವ, ನಾನು ಎಷ್ಟು ಒಳ್ಳೆಯವನಾಗಿ ಬದುಕಿದ್ರು ನನಗೆ ತೊಂದರೆ ಕೊಡ್ತಾರೆ ಬ್ರದರ್, ನಾನು ಎಷ್ಟು ಒಳ್ಳೆಯವಳಾಗಿ ಬದುಕಿದ್ರು ನನಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ? ಪ್ರಶ್ನೆ ಬರುತ್ತೆ ನಮಗೆ. ಆಗ ನಂದೊಂದು ಪ್ರಶ್ನೆ, ಯೇಸು ಕ್ರಿಸ್ತರಿಗೆ ತೊಂದರೆ ಕೊಟ್ಟಷ್ಟು ನಿಮಗೆ ತೊಂದರೆ ಕೊಟ್ಟಿದ್ದಾರಾ? ಇಲ್ಲ.
ಹಾಗಾದರೆ ಯೇಸು ಕ್ರಿಸ್ತರು ತುಂಬ ಕೆಟ್ಟವರಾಗಿದ್ರಾ? ನಿಮ್ಗಿಂತ ಮೋಸವಾಗಿದ್ದರು ಅವರು? ನಿಮ್ಮಂಥವ್ರಿಗೆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಪ್ರಶ್ನೆ ಕೇಳ್ತೀರಿ ದೇವ್ರ ಹತ್ರ. ಯೇಸುಗೆ ತೊಂದರೆ ಕೊಟ್ಟರು, ಹಾಗಾದರೆ ಯೇಸು ನಿಮಗಿಂತ ಮೋಸವಾಗಿದ್ದರಿಂದ ತಾನೇ ಅವ್ರಿಗೆ ತೊಂದರೆ ಕೊಟ್ಟಿದ್ದು. ಯೇಸು ಒಳ್ಳೆಯವರಾಗಿದ್ದರೆ ಯೇಸುಗೆ ತೊಂದರೆ ಕೊಡ್ತಾ ಇದ್ರಾ? ಯೇಸುಗಷ್ಟು ತೊಂದರೆ ಆಗ್ಲಿಕ್ಕೆ ದೇವ್ರು ಬಿಡ್ತಾ ಇದ್ರಾ? ನನಗೆ ಯಾಕೆ ಬಿಟ್ಟರು? ನನ್ನಂಥ ಒಳ್ಳೆಯವನು, ನಾನು ಇಷ್ಟು ಒಳ್ಳೇದು ಮಾಡ್ತೀನಿ, ನನಗೆ ಯಾಕೆ ಕೆಟ್ಟದಾಗ್ಲಿಕ್ಕೆ ದೇವ್ರು ಬಿಟ್ಟರು? ಯೇಸುಗೆ ಯಾಕೆ ಬಿಟ್ಟರು? ಯೇಸು ನಿನಗಿಂತ ಚೀಪ್ ಆಗಿರೋದ್ರಿಂದ ಬಿಟ್ಟರು ಅಂತಲ್ಲ. ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ. ಅದು ಯಾವ ಥರ ಮಾತಾಯ್ತು ಅವಾಗ? ಅದು ಸೈತಾನನ ಮಾತಾಯಿತು. ನೀನು ಒಳ್ಳೆಯವನು ಅಂದ್ಕೊಳ್ಳೋದೇ ಪಿಶಾಚಿ ಆಲೋಚನೆ. ನೀನು ಒಳ್ಳೆಯವನು ಅಂದ್ಕೊಳ್ಳೋದೇ ಪಿಶಾಚಿ. ಅದಕ್ಕೆ ಹಾಗಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಗಿಲ್ಟಲ್ಲಿ ಬದುಕಬೇಕಾ? ನಾನು ಕೆಟ್ಟವನು, ನಾನು ಕೆಟ್ಟವನು, ನಾನು ಕೆಟ್ಟವಳು, ನಾನು ಕೆಟ್ಟವಳು. ನೋ, ಆ ಥರ ಗಿಲ್ಟಲ್ಲಿ ಬದುಕಬೇಡಿ. ಆ ಥರ ಒಂದು ಕೀಳರ ಮೇಲೆ ಬದುಕಬೇಡಿ. ಅದೆಲ್ಲ ಹೇಳ್ತಾ ಇರೋದು. ಇನ್ನೊಬ್ಬರಿಗೆ ಹೋಲಿಕೆ ಮಾಡಿ ನಾವು ಹೇಳ್ತೀವಲ್ವಾ, ದೇವ್ರನ್ನೇ ಪ್ರಶ್ನೆ ಹಾಕ್ತೀವಲ್ವಾ, ಆ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಈ ಲೋಕದಲ್ಲಿ ದೇವರ ವಾಕ್ಯ ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ಇರುವಾಗ, ಈ ಲೋಕದ ಪ್ರಯಾಣದಲ್ಲಿ ಸ್ವರ್ಗದ ಕಡೆಗೆ, ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ನಾವು ಬದುಕುವಾಗ ಅನೇಕ ಕಷ್ಟಗಳು ಬರ್ತದೆ, ಅನೇಕ ಶೋಧನೆಗಳು ಬರ್ತದೆ, ಅವಮಾನಗಳು ಬರ್ತದೆ, ನಿಂದನೆಗಳು ಬರ್ತದೆ, ಪರಿಹಾಸ್ಯಗಳು ಬರ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 11-12 ಹೇಳ್ತಾರೆ. ಏನಂತ ಹೇಳ್ತಾರೆ? ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 11-12. ನನ್ನ ಶಿಷ್ಯರು ನೀವಾಗಿದ್ದರಿಂದ, ನನ್ನ ಶಿಷ್ಯರು ನೀವಾಗಿದ್ದರಿಂದ, ನನ್ನ ಶಿಷ್ಯರು ನೀವಾಗಿದ್ದರಿಂದ, ಯೇಸುವಿನ ಶಿಷ್ಯರು ನೀವಾಗಿದ್ದರೆ, ನೀವು ಯೇಸುವಿನ ಶಿಷ್ಯರಾಗಿರುವುದರಿಂದ ಜನರು ನಿಮ್ಮನ್ನು ಪ್ರೀತಿಸುವರು. ಏನಂತ ಇದೆ? ಶಾಲ್ ಹಾಕುವರು, ಜನರು ನಿಮಗೆ ಸನ್ಮಾನ ಮಾಡುವರು. ಏನಂತ ಇದೆ? ನೀವು ಯೇಸುವಿನ ಶಿಷ್ಯರಾಗಿದ್ದರೆ ಜನರು ನಿಮ್ಮನ್ನು ಏನು ಮಾಡ್ತಾರೆ? ನಮ್ಮನ್ನು ಯಾರು ಧಿಕ್ಕರಿಸ್ತಾ ಇಲ್ಲ. ಯಾಕೆ ಹೇಳಿ? ನಾವಿನ್ನು ಪಿಶಾಚಿ ಏಜೆಂಟ್ಗಳಾಗಿ ಶಿಷ್ಯರಾಗಿ ಬದುಕ್ತಾ ಇರೋದ್ರಿಂದ ನಮಗೆ ಯಾರೂ ಏನು ಹೇಳ್ತಾ ಇಲ್ಲ, ಸೇಫಾಗಿದ್ದೀವಿ. ನಾವು ನಿಜವಾಗಲೂ ಯೇಸುವಿನ ಶಿಷ್ಯರಾದರೆ, ಈ ಮಾತು ಯಾರು ಹೇಳಿದ್ದು? ಯೇಸು ಹೇಳಿದ ಸತ್ಯನೋ ಸುಳ್ಳು? ಸತ್ಯ. ನೆರವೇರ್ತಾ ಇದೆಯಾ ನಮ್ಮ ಜೀವನದಲ್ಲಿ? ಎಲ್ಲಿ ನೆರವೇರ್ತಾ ಇದೆ? ಯಾರು ನಮ್ಮನ್ನು ಧಿಕ್ಕಾರ ಹಾಕಿದ್ದಾರೆ? ಧಿಕ್ಕಾರ, ಧಿಕ್ಕಾರ, ಶಿಜು ಥಾಮಸ್ಗೆ ಧಿಕ್ಕಾರ ಅಂತ ಯಾರಾದರೂ ಕೂಗಿದಾರ? ಕೂಗಿದ್ರೆ ನಾನು ಭಾಗ್ಯವಂತನಾಗ್ತಾ ಇದ್ದೆ. ಯಾವುದ್ರ ನಿಮಿತ್ತ ಕೂಗಬೇಕು? ಯಾವೊಂದು ತಲೆ ಒಡೆದು ಬಂದು ನನಗೆ ಧಿಕ್ಕಾರ ಹಾಕೋದಲ್ಲ. ಈ ಈ ಈ ಬೈಬಲ್ ಪುಸ್ತಕ ಹಿಡ್ಕೊಂಡು ಈ ವಾಕ್ಯವನ್ನು ಸಾರಿದ್ರಿಂದ, ಇದರಲ್ಲಿರುವ ಸತ್ಯವನ್ನು ಸಾರಿದ್ದರ ನಿಮಿತ್ತವಾಗಿ ಯಾರಾದರೂ ಧಿಕ್ಕಾರ ಹಾಕಿದರೆ ನಿಮಗೆ, ನೀವು ಭಾಗ್ಯವಂತರು. ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂಥ ಸತ್ಯಗಳನ್ನು ಸಾರಿದ್ರಿಂದ ನಿಮ್ಮನ್ನು ದೇವಾಲಯದಿಂದ ಬಹಿಷ್ಕಾರ ಹಾಕಿದರೆ ನೀವು ಭಾಗ್ಯವಂತರು. ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂಥ ಆತ್ಮಿಕ ಸತ್ಯಗಳನ್ನು ಎತ್ತಿ ಹಿಡಿಯುವುದರ ಕಾರಣಕ್ಕೋಸ್ಕರ ನಿಮ್ಮನ್ನು ನಿಮ್ಮ ಕುಟುಂಬದವರು, ಬಂಧು ಬಳಗದವರು ಒದ್ದು ಊರು ಬಿಟ್ಟು ಓಡಿಸಿದರೆ ನೀವು ಭಾಗ್ಯವಂತರು. ನಿಮಗೆ ಸ್ವರ್ಗ ಓಪನ್ ಆಗಿರುತ್ತೆ. ಸ್ವರ್ಗ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಅಸಂಖ್ಯಾತ ದೇವದೂತ ಗಣಗಳು ನಿಮ್ಮ ಜೊತೆಗೆ ಕಂಪನಿಯಾಗಿ ಓಡಿ ಬರ್ತಾರೆ. ನೀವು ಭಾಗ್ಯವಂತರು. ಅಂಥ ಸೌಭಾಗ್ಯ ಸಿಕ್ಕಿದೆ ನಿಮಗೆ? ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ನಾವಿನ್ನೂ ಪಾಪದಲ್ಲೇ ಇದ್ದೀವಿ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹೇಳ್ಕೊಂಡು ಪಾಪ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕಾಲ ಕಳ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಳ್ಳೆಯವರು ಅಂದ್ಕೊಂಡು. ಓಕೆ, ಓದಿ 11ನೇ ವಾಕ್ಯ ಓದಿ ಇನ್ನೊಂದು ಸಾರಿ. ನನ್ನ ಶಿಷ್ಯರು ನೀವಾಗಿರುವುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ. ನ್ಯಾಯವಾಗಿ ಅಲ್ಲ, ನೀವೇನು ಹೇಳಿರೋದಿಲ್ಲ, ನೀವೇನು ಮಾಡಿರೋದು ಇಲ್ಲ, ಅನ್ಯಾಯವಾಗಿ ಇಲ್ಲ ಸಲ್ಲದ ಎಲ್ಲ ಅಪವಾದಗಳನ್ನು ನಿಮ್ಮ ಮೇಲೆ ಸಾಕ್ಷಿ ಸಮೇತ ಹೊರಿಸುವರು. ಆಗ ನೀವು ಅಂತ ಒಂದು ಭಾಗ್ಯ ಬೇಕಾ? ಭಾಗ್ಯ ಬೇಕಾ? ಆ ಥರ ಸೌಭಾಗ್ಯ ಬೇಕಾ? ತುಂಬ ಸುಲಭ. ಯೇಸುವಿನ ಶಿಷ್ಯರಾಗಿ ಹೋದರೆ ಆಯ್ತಷ್ಟೇ, ಬೇರೆ ಏನು ಮಾಡೋದು ಬೇಡ. ಆಗ ನೀವು ಭಾಗ್ಯವಂತರು,
ಇದಕ್ಕಾಗಿ ಹರ್ಷಿಸಿ ಆನಂದ ಪಡಿ. ಹಾಲೆಲೂಯ. ಇದು ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ಒಂದೇ ಕೆಲಸ ಮಾಡಿದರೆ ಸಾಕು. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಈ ಶುಭ ಸಂದೇಶ ಸದಾ ನಿನ್ನ ಬಾಯಲ್ಲಿರಲಿ, ಈ ಸತ್ಯವಚನಗಳು ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರುಳೆನ್ನದೇ ಅದನ್ನೇ ಧ್ಯಾನಿಸು, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನಿನ್ನ ಜೀವನದಲ್ಲಿ ಆಶೀರ್ವಾದ ಬರುತ್ತೆ. ನಿನ್ನ ಮೇಲೆ ಇಲ್ಲ ಸಲ್ಲದ ಅಪವಾದ ಬರುತ್ತೆ, ನಿನ್ನನ್ನು ಬಹಿಷ್ಕಾರ ಹಾಕ್ತಾರೆ, ನಿನ್ನನ್ನು ಓಡಿಸ್ತಾರೆ, ನಿನ್ನ ಏನಾದರೂ ಮಾಡ್ತಾರೆ. ಆಗ ನೀನು ಭಾಗ್ಯವಂತನಾಗ್ತೀಯ. ನೀನು ಭಾಗ್ಯವಂತನಾಗಬೇಕಾ? ಲುಕ್ ಇನ್ ಟು ದಿಸ್ ಲಾ ಆಫ್ ಲಿಬರ್ಟಿ. ವಿಮೋಚನೆಯನ್ನು ತರುವಂಥ ಈ ಧರ್ಮಶಾಸ್ತ್ರವನ್ನು, ದೇವರ ನಿಯಮವನ್ನು ಲಕ್ಷ್ಯವಿಟ್ಟು ನೋಡು. ಬಾಯಲ್ಲಿ ಅದನ್ನೇ ಹೇಳು. ಹೇಳ್ತಾ 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 ಇದನ್ನೇ ಧ್ಯಾನಿಸ್ತಾ ಹೇಳ್ತಾ 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 ಎಲ್ಲಿ ಸೇರ್ತೀಯ? ಕೊನೆಗೆ ಪ್ರಾಮಿಸ್ಡ್ ಲ್ಯಾಂಡಿಗೆ ಬಂದು ಸೇರ್ತೀಯ. ವಾಗ್ದಾನ ಭೂಮಿಗೆ ಸೇರಬೇಕಾದ್ರೆ, ಕ್ರಿಸ್ತನನ್ನು ಸ್ವಂತವಾಗಿಸ್ಕೋಬೇಕಾದ್ರೆ, ನಮ್ಮ ವಾಗ್ದಾನ ಭೂಮಿ ಯೇಸುವೆ, ಬೇರೆ ಏನೂ ಅಲ್ಲ. ಅವರ್ ಪ್ರಾಮಿಸ್ಡ್ ಲ್ಯಾಂಡ್ ಇಸ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನನ್ನು ಲಭ್ಯವಾಗಿಸಿಕೊಳ್ಳುವುದಕ್ಕಾಗಿ, ಯೇಸು ಕ್ರಿಸ್ತನಾಗಿರುವ ಆ ವಾಗ್ದಾನ ಭೂಮಿಯನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ನಾವು ಅವರ ವಾಕ್ಯವನ್ನು ನಮ್ಮ ನಾಲಿಗೆಯಲ್ಲಿ, ಹೃದಯದಲ್ಲಿ ಇಟ್ಟು ಓಡ್ತಾ ಇರಬೇಕು. ಮುಂದಕ್ಕೆ ಎಡಕ್ಕೂ ನೋಡಬಾರ್ದು, ಬಲಕ್ಕೂ ನೋಡಬಾರ್ದು. ನಮ್ಮ ಜಯ ಏನು? ಇಲ್ಲಿ ವಾಕ್ಯ ಮುಂದೆ ಹೇಳುತ್ತೆ, ಏನಂತ ಹೇಳುತ್ತೆ? ಸೊ ದಟ್ ಯು ಮೇ ಬಿ ಕೇರ್ಫುಲ್ ಟು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಆಲ್ ದಟ್ ಈಸ್ ರಿಟನ್ ಇನ್ ಇಟ್, ಫಾರ್ ದೆನ್ ಯು ಶಲ್ ಮೇಕ್ ಯುವರ್ ವೇ ಪ್ರಾಸ್ಪರಸ್ ಆ್ಯಂಡ್ ದೆನ್ ಯು ಶಲ್ ಬಿ ಸಕ್ಸಸ್ಫುಲ್. ಹಾಲೆಲೂಯಾ. ಏನು ಹೇಳುತ್ತೆ ವಾಕ್ಯ? ಆಗ ನೀನು ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. ಆಗ ಯಾವಾಗ? ಬಾಯಲ್ಲಿ, ಹೃದಯದಲ್ಲಿ ಇದನ್ನೇ ಇಟ್ಕೊಂಡು ನೀನು ಬದುಕಿ ಜಯಶಾಲಿಯಾಗಿ ಒಂದೊಂದೇ ಸ್ಟೇಜ್ ದಾಟಿ 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 ಹೋಗುವಾಗ ಕೊನೆಯಲ್ಲಿ ಆ ಯೇಸುವನ್ನು ನೀನು ಸ್ವಂತವಾಗಿಸ್ಕೊಳ್ತೀಯ. ಅದು ಎಲ್ಲಿ ಕೇಳಿದರೆ ಸ್ವರ್ಗದಲ್ಲಿ. ಅಲ್ಲಿವರೆಗೂ ಯು ಶಲ್ ಪ್ರಾಸ್ಪರ್ ಯುವರ್ ವೇ. ಯು ಶಲ್ ಮೇಕ್ ಯುವರ್ ವೇ ಪ್ರಾಸ್ಪರಸ್. ನಿನ್ನ ದಾರಿಯಲ್ಲಿ ನೀನು ಅಭಿವೃದ್ಧಿ ಆಗ್ತಾ ಹೋಗ್ತೀಯ. ಕೊನೆಯಲ್ಲಿ ಆ ಜಯ, ಯೇಸುವನ್ನು ನಿನ್ನದಾಗಿಸ್ಕೊಳ್ತೀಯ. ಯೇಸುವೇ ಆ ಒಂದು ನೀತಿಯ ಕಿರೀಟ. ಅದು ಅಲ್ಲಿ ಹೋದಾಗ ನಿನಗೆ ಸಿಗುತ್ತೆ. ಆ ಒಂದು ಜಯಮಾಲೆಗಾಗಿ ಓಡಬೇಕು. ಆ ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಬದುಕುವವರೇ ಕ್ರೈಸ್ತರು. ಈ ಸ್ವರ್ಗದ ಗುರಿ ಇಲ್ಲದೆ ಬದುಕುವವರು ಕ್ರೈಸ್ತರಲ್ಲ, ಕ್ರೈಸ್ತರ ಥರ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಈ ವಾಕ್ಯವನ್ನು ಓದಿ ನಾವು ನಿಲ್ಲಿಸೋಣ. ಈ ಧರ್ಮಶಾಸ್ತ್ರ ಅಂದರೆ ಈ ಶುಭ ಸಂದೇಶ, ದೈವ ವಚನ ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ, 20ನೇ ವಚನದಲ್ಲಿ, ಮ್ಯಾಥ್ಯೂ 28:20, ಐ ವಿಲ್ ಬಿ ವಿತ್ ಯು ಆಲ್ವೇಸ್ ಟಿಲ್ ದ ಎಂಡ್. ಕೊನೆಯವರೆಗೂ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ, ಭಯಪಡಬೇಡಿ. ಹೋಗಿರಿ, ನಿಮ್ಮ ಬಾಯಲ್ಲಿ ಶುಭ ಸಂದೇಶದ ಬೆಂಕಿಯನ್ನು ಇಟ್ಕೊಂಡು ಹೋಗಿರಿ. ನಿಮ್ಮ ಬಾಯಲ್ಲಿ ಶುಭ ಸಂದೇಶವನ್ನು ತೆಗೆದುಕೊಳ್ಳಿ. ಹಗಲಿರುಳೆನ್ನದೆ ಅದನ್ನೇ ಹೇಳಿ 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 ಧನ್ಯರಾಗಿ ಬದುಕಿರಿ. ಇಗೋ, ಯುಗದ ಸಮಾಪ್ತಿಯವರೆಗೂ ಸದಾಕಾಲ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ. ಯೇಸುವನ್ನು ಜೊತೆಯಲ್ಲಿ ಇಟ್ಕೊಂಡು ಬದುಕಬೇಕಾದ್ರೆ ವಾಕ್ಯವನ್ನು ನಾಲ್ಗೆಯಲ್ಲಿ ಇಟ್ಕೊಂಡು ಬದುಕಿ. ವೆನ್ ಯು ಕ್ಯಾರಿ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಟಂಗ್, ಯು ಆರ್ ಆಲ್ವೇಸ್ ವಿತ್ ಜೀಸಸ್. ಜೀಸಸ್ ಇಸ್ ಆಲ್ವೇಸ್ ವಿತ್ ಯು. ಹಿ ವಿಲ್ ಅಕಂಪನಿ ಯು ವೆನ್ ಯು ಆರ್ ಕ್ಯಾರಿಂಗ್ ದ ವರ್ಡ್, ದಟ್ ಜೀಸಸ್ ಹಿಮ್ಸೆಲ್ಫ್ ವಿತ್ ಯು. ನೀನು ನಿನ್ನ ಬಾಯಲ್ಲಿ ವಾಕ್ಯವನ್ನು ಹೊತ್ಕೊಂಡು ಹೋಗುವಾಗ
ಕ್ರಿಸ್ತನು ನಿನ್ನ ಜೊತೆಯಲ್ಲಿರ್ತಾನೆ. ಆರ್ ವೆನ್ ಯು ಕ್ಯಾರಿ ದ ವರ್ಡ್ ಆನ್ ಯುವರ್ ಟಂಗ್, ಹೀ ವಿಲ್ ಕ್ಯಾರಿ ಯು ಆನ್ ಹಿಸ್ ಪಾಮ್ಸ್. ನಿನ್ನ ನಾಲಿಗೆಯಲ್ಲಿ ಅವರ ವಾಕ್ಯವನ್ನು ಹೊತ್ತುಕೊಂಡು ನೀನು ಹೋಗುವಾಗ ಅವರ ಕರಗಳಲ್ಲಿ ಅವರು ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ. ನೀನು ಒಂಟಿ ಅಲ್ಲ, ಅವರು ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ. ಯು ಆರ್ ನಾಟ್ ಅಲೋನ್. ಮೆಸ್ಸಿಯಾ ಇಸ್ ವಿತ್ ಯು. ರಕ್ಷಕನು ನಮ್ಮ ಜೊತೆಯಲ್ಲಿರ್ತಾನೆ. ಕರ್ತನಾದ ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಅದನ್ನೇ ಯೆಹೋಶುವನಿಗೆ ಹೇಳ್ತಾರೆ, ನಾನು ನಿನ್ನ ಸಂಗಡ ಇರ್ತೇನೆ. ನೀನು ವಾಕ್ಯ ಬಿಡಬೇಡ, ನಾನು ನಿನ್ನ ಬಿಡಲ್ಲ. ನೀನು ವಾಕ್ಯ ಬಿಟ್ಟಿಯೋ ನನ್ನ ಕಳ್ಕೊಳ್ತೀಯ. ಡೋಂಟ್ ಲೂಸ್ ದ ವರ್ಡ್ so that you will not lose me. If you lose the word, you will lose me. ಎಷ್ಟೋ ಜನ ದೇವರ ಸಾನ್ನಿಧ್ಯ ಕಳ್ಕೊಂಡು ಬದುಕಲಿಕ್ಕೆ ಕಾರಣ ಏನು ಗೊತ್ತಾ? ವಾಕ್ಯ ಕಳ್ಕೊಂಡಿದ್ದಾರೆ. ನಿಮ್ಮ ನಾಲಿಗೆಯಲ್ಲಿ ವಾಕ್ಯ ಇಟ್ಕೊಳ್ಳಿ. ಇವತ್ತೊಂದು ಒಳ್ಳೆ ತೀರ್ಮಾನ ಮಾಡೋಣ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಒಳ್ಳೆಯ ಒಂದು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ದೇವರೇ, ಅಪ್ಪ ತಂದೆಯಾದ ದೇವರೇ, ನೀವು ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ್ದೀರಿ, ನಮ್ಮೊಬ್ಬೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ್ದೀರಿ. ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ, ಈ ಶುಭ ಸಂದೇಶಕ್ಕಾಗಿ ಸ್ತೋತ್ರ. ಯೇಸುವೇ ನಮಗೆ ಮುಖ್ಯ. ನೀವು ನಿಮ್ಮನ್ನು ಸ್ವಂತವಾಗಿಸಿಕೊಳ್ಳಬೇಕು. ಅದೇ ನಮ್ಮ ಜೀವನದ ಲಕ್ಷ್ಯ. ನೀವೇ ನಮ್ಮ ಸೊತ್ತು, ನೀವೇ ನಮ್ಮ ಸ್ವಾಸ್ಥ್ಯ, ನೀವೇ ನಮ್ಮ ನಿಧಿ, ನೀವೇ ನಮ್ಮ ಸರ್ವಸ್ವವಾಗಿದ್ದೀರಿ. ನಿಮ್ಮನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕೋಸ್ಕರ ಕರ್ತನೆ, ಬಲಪ್ರಯೋಗ ಮಾಡುವವನು ಅದನ್ನು ಸ್ವಾಧೀನಪಡಿಸಿಕೊಳ್ತಾನೆಂಬ ವಾಕ್ಯದ ಪ್ರಕಾರ ಕರ್ತನಾದ ದೇವರೇ, ನಮ್ಮ ಜೀವಮಾನವೆಲ್ಲ ನಿಮ್ಮನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಬದುಕಲು ಬೇಕಾದ ಆ ಕೃಪೆ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಆ ಜ್ಞಾನ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಸೈತಾನನ ಕುಯುಕ್ತಿಗೆ ಒಳಗಾಗಿ ಎಡಬಲಕ್ಕೆ ನೋಡದೆ ಪ್ರತಿಯೊಬ್ಬರು ಯೇಸುವನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು, ಸ್ವರ್ಗವನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಬದುಕಲು ಬೇಕಾದ ಕೃಪೆಯಿಂದ, ಶಕ್ತಿಯಿಂದ ಒಬ್ಬೊಬ್ಬರು ತುಂಬಲ್ಪಡಲಿ ಅಪ್ಪ. ಈ ಲೋಕದ ಎಲ್ಲ ಚಿಂತೆ ಪೇಚಾಟಗಳಿಂದಲೂ ಬೇರ್ಪಟ್ಟು ನಿತ್ಯತೆಗಾಗಿ ಬದುಕಲು ಬೇಕಾದ ಕೃಪೆ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ. ಪ್ರತಿಯೊಂದು ದೇವರ ಮಕ್ಕಳು ನಾಲಿಗೆಯಲ್ಲಿ ದೇವರ ವಾಕ್ಯವನ್ನು ಹೊತ್ತುಕೊಂಡು ಕರ್ತನೆ, ಅನೇಕ ಕಡೆಗಳಿಗೆ ಸ್ವರ್ಗೀಯ ಬೆಂಕಿಯನ್ನು ಅಂಟಿಸಲು ಬೇಕಾದ ಆತ್ಮನ ಜ್ವಾಲೆ ಒಬ್ಬೊಬ್ಬರ ಮೇಲೆ ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ. ದಾಹಗೊಂಡು ಕೇಳಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮೇಲೆ ಆ ಒಂದು ಜ್ವಾಲೆ ನೀಡಿ ಸ್ವಾಮಿ, ನನ್ನ ಮೇಲೆ ಆ ಒಂದು ಬೆಂಕಿ ಬರುವಂತೆ ಆ ಬೆಂಕಿಯನ್ನು ಕಳಿಸಿ ಕೊಡಿಯಪ್ಪ. ನನ್ನ ನಾಲಿಗೆಯಲ್ಲಿ ನಿಮ್ಮ ವಾಕ್ಯವನ್ನು ಇಟ್ಟು ಕರ್ತನೆ, ಆ ವಾಕ್ಯ ಒಂದು ಬೆಂಕಿಯಾಗಿ ಉರಿಯುವಂತೆ ಕರ್ತನೆ, ನನ್ನ ಬಾಯಿಂದ ಹೊರಟು ಬರುವ ಮಾತುಗಳು ನಿಮ್ಮ ಮಾತುಗಳು ಕರ್ತನೆ ಅನೇಕರ ಹೃದಯದಲ್ಲಿ ಉರಿಯಲಿ ಕರ್ತನೆ. ಹೃದಯದಲ್ಲಿರ್ತಕ್ಕಂಥ ಸ್ವಾರ್ಥವನ್ನು, ಪಾಪವನ್ನು ಸುಟ್ಟು ಹಾಕಿ ಅಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಉಂಟು ಮಾಡುವ ಒಂದು ಆತ್ಮೀಕ ಬೆಂಕಿಯಾದ ನಿನ್ನ ವಾಕ್ಯಗಳಿಂದ ನನ್ನ ನಾಲಿಗೆಯನ್ನು ತುಂಬಿಸಿರಿ ಕರ್ತನೇ. ಆ ಬೆಂಕಿ ಒಬ್ಬೊಬ್ಬರ ಮೇಲೆ ಬರಲಿ ಅಪ್ಪ, ಆ ಶಕ್ತಿ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ, ಆ ಕೃಪೆ ತುಂಬಲ್ಪಡಲಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪಾವನತೆಯ ಬೆಂಕಿ ಬಾಯಲ್ಲಿ ಬರಲಿ ಕರ್ತನೆ. ವಾಕ್ಯ ಸಾರುವಾಗ ಅದು ಕೇವಲ ಶಬ್ದಗಳಾಗದೆ ಅದರಲ್ಲಿ ಶಕ್ತಿ ಬರಲಿ ಅಪ್ಪ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವೇ ವಂದನೆ, 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 ವಂದನೆ. ಯೇಸುವೇ ನಿನ್ನ ವಾಕ್ಯವನ್ನು ಕಳುಹಿಸಿದಕ್ಕಾಗಿ ಸ್ತೋತ್ರ. ವಿನಾಶ ಕೂಪದಿಂದ ಕಾಪಾಡಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಯೇಸುವೇ ವಂದನೆ, ವಂದನೆ. ಪರಿಶುದ್ಧಾತ್ಮನೇ ಸ್ತೋತ್ರ. ಹೊಸ ಬಲ ತುಂಬಿಸಿದ ಕರ್ತನೇ ಸ್ತೋತ್ರ. ಹಲ್ಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇಂದು ಈ ಮನೆ ಉದ್ಧಾರವಾಯಿತು, ಅದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಅವರ ಕುಟುಂಬಗಳು ಉದ್ಧಾರವಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನಮ್ಮನ್ನು ರಕ್ಷಣೆ ಮಾಡಿದೆ, ನಿನ್ನ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡಿದೆ, ನಿನ್ನ ವಾಕ್ಯವನ್ನು ನಮ್ಮ ನಾಲಿಗೆಯಲ್ಲಿ ಇಟ್ಟುಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ತುಂಬಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಿಂದ ನಮ್ಮ ಮನಸ್ಸನ್ನು, ನಾಲಿಗೆಯನ್ನು ಶುದ್ಧೀಕರಿಸಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಹೊಸ ಬಲದಿಂದ ತುಂಬಿಸಿ ಉಜ್ಜೀವನ ಪಡಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ, ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ, ಮುತ್ತು ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯ, 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 ಹಲ್ಲೆಲೂಯ,
ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.